ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ಜೀ ಸಂವಾದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಈಗ ಜಗತ್ತಿನಲ್ಲಿ ಚರ್ಚೆ ಆಗ್ತಾ ಇರೋದು ಯುದ್ಧ 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 ಅಷ್ಟೇ. ಮಧ್ಯಪ್ರಾಚ್ಯದಲ್ಲಿ ಶುರುವಾದಂಥ ಈ ಯುದ್ಧ ಅನೇಕ ದೇಶಗಳಿಗೆ ಎಫೆಕ್ಟನ್ನು ಕೊಡ್ತಾ ಇದೆ. ಇರಾನ್ ರಾಷ್ಟ್ರ ಅಣ್ವಸ್ತ್ರಗಳನ್ನು ತಯಾರಿಸಿಕೊಳ್ತಾ ಇರೋದನ್ನು ವಿರೋಧಿಸಿದ್ದಂತಹ ಅಮೆರಿಕ ಇರಾನ್ಗೆ ಎಚ್ಚರಿಕೆಯನ್ನು ಕೊಟ್ಟಿತ್ತು. ತಟಸ್ಥರಾಗಬೇಕು ಆ ವಿಚಾರದಲ್ಲಿ ಅಂತ. ಇರಾನ್ ಮಾತು ಕೇಳಲಿಲ್ಲ. ಅಮೆರಿಕ ಮತ್ತು ಇಸ್ರೇಲ್ ಜತೆಗೂಡಿಕೊಂಡು ಇರಾನ್ ಮೇಲೆ ಏಕಾಏಕಿಯಾಗಿ ದಾಳಿಯನ್ನು ಮಾಡಿದ್ದು. ಇರಾನ್ನ ಸರ್ವೋಚ್ಚ ನಾಯಕ ಖಮೇನಿ ಅವರ ಹತ್ಯೆಯನ್ನು ಕೂಡ ಎರಡೂ ರಾಷ್ಟ್ರಗಳು ಮಾಡಿವೆ. ಖಮೇನಿ ಹತ್ಯೆಯಾದ ನಂತರ ಅನೇಕ ದೇಶಗಳ ಮುಖ್ಯಸ್ಥರುಗಳು ಖಮೇನಿಯವರ ಸಾವಿಗೆ ಸಂತಾಪವನ್ನು ಸೂಚಿಸಿದ್ದಾರೆ. ಇನ್ನು ಕೆಲ ದೇಶಗಳ ಮುಖ್ಯಸ್ಥರು ಅವರನ್ನು ಟೀಕೆ ಟಿಪ್ಪಣಿ ಮಾಡಿ ಅನೇಕ ಜನರ ಸಾವಿಗೆ ಕಾರಣರಾದಂಥ ಅವರ ಸಾವು ಕೂಡ ನಿಜವೇ ಅಂತ ಮಾತನಾಡಿದ್ದಾರೆ. ಆದರೆ ಈ ವಿಚಾರದಲ್ಲಿ ಮಾತ್ರ ಭಾರತ ತಟಸ್ಥವಾಗಿದೆ. ಮೂರು ರಾಷ್ಟ್ರಗಳು ಶಾಂತಿಯನ್ನು ಕಾಪಾಡಬೇಕು, ನಾಗರಿಕರನ್ನು ಕಾಪಾಡಬೇಕು ಅಂತ ಭಾರತ ಹೇಳಿಕೊಂಡಿದೆ. ಭಾರತದ ಈ ನಿಲುವಿನ ಬಗ್ಗೆ ಕಾಂಗ್ರೆಸ್ ಇದೀಗ ಆಕ್ಷೇಪವನ್ನು ಹೊರಹಾಕಿದೆ. ಸೋನಿಯಾ ಗಾಂಧಿ, ನಮ್ಮದೇ ರಾಜ್ಯದ BK ಹರಿಪ್ರಸಾದ್ ಇವರೆಲ್ಲರೂ ಕೂಡ ಖಮೇನಿ ಅವರ ಹತ್ಯೆಗೆ ಭಾರತದ ಮುಖ್ಯಸ್ಥರು ಅಂದರೆ ಪ್ರಧಾನಿಗಳು ಒಂದು ಸಂತಾಪವನ್ನು ಕೂಡ ಹೇಳಿಲ್ಲ ಎನ್ನುವಂತಹ ಆಕ್ಷೇಪಣೆಗಳನ್ನು ಹಾಕ್ತಾ ಇದ್ದಾರೆ. ಹಾಗಾದರೆ ಭಾರತದ ಈ ಮೌನದ ಹಿಂದಿರುವ ಅರ್ಥ ಏನು? ಭಾರತ ಸಂತಾಪ ಸೂಚಿಸಬೇಕಾಗಿತ್ತೆ. ಒಂದು ವೇಳೆ ಭಾರತ ಇರಾನ್ ಪರವಾಗಿ ಮಾತನಾಡಿದರೆ ಇಸ್ರೇಲ್ ಮತ್ತು ಅಮೆರಿಕ ಭಾರತಕ್ಕೆ ಏನು ಮಾಡಬಹುದು? ಒಂದು ವೇಳೆ ಇರಾನನ್ನು ನಾವು ಎದುರು ಹಾಕಿಕೊಂಡ್ರೆ 8ನೇ ಶತಮಾನದಿಂದಲೂ ಕೂಡ ಇರಾನ್ ಮತ್ತು ಭಾರತಕ್ಕೆ ಹಿಂದೆ ಪರ್ಷಿಯಾ ಇದ್ದಂತಹ ರಾಷ್ಟ್ರ 1935ರಲ್ಲಿ ಪರ್ಷಿಯಾ ಹೋಗಿ ಇರಾನ್ ಆಗಿದೆ ದೇಶ. ಆ ಸಂಬಂಧಗಳು ಏನಾಗುತ್ತೆ ಎನ್ನುವಂತಹ ಪ್ರಶ್ನೆಗಳು ಸಹಜವಾಗಿದೆ. ಇದೇ ಇವತ್ತಿನ ವಿಶೇಷ. ಮಧ್ಯಪ್ರಾಚ್ಯ ಯುದ್ಧ, ಭಾರತದ ವಿದೇಶಾಂಗ ನೀತಿ. ಇರಾನ್ ಮತ್ತು ಇಸ್ರೇಲ್ ಯುದ್ಧ ಮುಂದುವರೆದಿದೆ. ಪ್ರತೀಕಾರಕ್ಕಾಗಿ ಇರಾನ್, ಇಸ್ರೇಲ್ ಮತ್ತು ಅಮೆರಿಕದ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಮಾಡ್ತಾ ಇದೆ. ಇವೆಲ್ಲದರ ನಡುವೆ ಕೇಂದ್ರ ಸರ್ಕಾರದ ನಡೆ ಇದೀಗ ಟೀಕೆಗೆ ಗುರಿಯಾಗಿದೆ. ಭಾರತ ಸರ್ಕಾರದ ನಡೆ ಇದೀಗ ಟೀಕೆಗೆ ಗುರಿಯಾಗಿರೋದು. ಪ್ರಧಾನಿ ನರೇಂದ್ರ ಮೋದಿಯವರ ನಿಲುವನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಪ್ರಧಾನಿ ಮೋದಿಯವರ ನಿಲುವನ್ನ ಕಾಂಗ್ರೆಸ್ ಪ್ರಶ್ನೆ ಮಾಡಿದೆ. ಖಮೇನಿ ಹತ್ಯೆಯ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಮೌನ ಇದೆ ಅಲ್ವಾ, ಅದರ ಬಗ್ಗೆ ಪ್ರಶ್ನೆ ಮಾಡಿದ್ದಾರೆ. ಸಂತಾಪವನ್ನು ಸೂಚನೆ ಮಾಡಿಲ್ಲ ಅಂತ. ಮೋದಿ ನಡೆ ಬಗ್ಗೆ ಕಾಂಗ್ರೆಸ್ನ ಅಧಿನಾಯಕಿ ಸೋನಿಯಾ ಗಾಂಧಿ ಕೂಡ ಖಂಡಿಸಿದ್ದಾರೆ. ಇದು ತಟಸ್ಥ ನಿಲುವಲ್ಲ, ಹೊಣಗೇಡಿತನ ಅಂತ ಸೋನಿಯಾ ಗಾಂಧಿ ಹೇಳ್ತಾ ಇರೋದು. ತಟಸ್ಥ ಅಂತ ನಾವು ಯಾರಿಗೂ ಕೂಡ ಬೆಂಬಲವನ್ನು ವ್ಯಕ್ತಪಡಿಸಲ್ಲ, ಯಾರನ್ನೂ ಕೂಡ ವಿರೋಧ ಮಾಡೋದಿಲ್ಲ ಅಂತ. ಒಂದು ರೀತಿ ಅಲಿಪ್ತ ನೀತಿ ಅಂತ, ತಟಸ್ಥ ನಿಲುವು. ಆದರೆ ಸೋನಿಯಾ ಗಾಂಧಿ ಅವರು ಹೇಳ್ತಾ ಇರೋದು ಇದು ತಟಸ್ಥ ನೀತಿಯಲ್ಲ, ಬದಲಾಗಿ ಇದು ಹೊಣಗೇಡಿತನ ಇದು ಅಂತ. ಒಂದು ಸುದೀರ್ಘವಾದಂಥ ಲೇಖನವನ್ನು ಮೋದಿ ನಡೆಯನ್ನು ಟೀಕಿಸಿ ಸೋನಿಯಾ ಗಾಂಧಿ ಅವರು ಲೇಖನ ಬರೆದಿರೋದು. ಇರಾನ್ ಮತ್ತು ಭಾರತದ ಸಂಬಂಧಗಳ ಬಗ್ಗೆ ಬಣ್ಣನೆ ಮಾಡಿದ್ದಾರೆ. ಅಂದರೆ ಇರಾನ್ ಒಂದು ಬಾರಿ ನಮಗೆ ವಿಶ್ವಸಂಸ್ಥೆಯಲ್ಲಿ ಸಹಾಯ ಮಾಡಿತ್ತು. ಭಾರತ ಕೂಡ ಇರಾನ್ಗೆ ಅಮೆರಿಕ ವಿಚಾರದಲ್ಲಿ ಇರಾನ್ಗೆ ಸಹಾಯ ಮಾಡಿತ್ತು ಈ ಹಿಂದೆ. 1994ರಲ್ಲಿ ಇರಾನ್ ಭಾರತದ ಪರವಾಗಿ ನಿಂತಿತ್ತು. ಆದರೆ ಖಮೇನಿ ಕೊಟ್ಟಂತ ಕೆಲವು ಹೇಳಿಕೆಗಳು ಭಾರತದ ವಿರೋಧಿಯಾಗಿತ್ತು. ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಈಗ ಹತ ಆಗಿರುವಂತಹ ಖಮೇನಿ ಕೆಲವೊಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದರು. ಜಮ್ಮು ಕಾಶ್ಮೀರ ಮತ್ತು ಭಾರತ ಸರ್ಕಾರ ತೆಗೆದುಕೊಂಡಿರುವಂತಹ ಕೆಲ ನಿರ್ಣಯಗಳ ಬಗ್ಗೆ. ಈ ಹಿಂದೆ ಇರಾನ್ನಿಂದ ಅತಿ ಹೆಚ್ಚು ತೈಲವನ್ನು ನಾವು ಆಮದು ಮಾಡಿಕೊಳ್ತಾ ಇದ್ವಿ. ಆದರೆ 2019ರಿಂದ ಅಲ್ಲಿಂದ ತೆಗೆದುಕೊಂಡು ಬರ್ತಾ ಇರುವಂಥ ತೈಲದ ಪ್ರಮಾಣ ಕಡಿಮೆ ಆಗಿದೆ. ಹೀಗಾಗಿ ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಖರ್ಗೆ ಮಾತನಾಡಿದ್ದಾರೆ, CT ರವಿ ಮಾತನಾಡಿದ್ದಾರೆ, ಮಹೇಶ್ ತೆಂಗಿನಕಾಯಿ ಕೂಡ ಮಾತನಾಡಿದ್ದಾರೆ. ಏನು ಹೇಳಿದ್ರು ಒಂದ್ಸರಿ ನೋಡ್ಕೊಂಬರೋಣ. ಭಾರತ ಒಂದು ರಾಷ್ಟ್ರವಾಗಿ ರಾಷ್ಟ್ರದ ಹಿತಾಸಕ್ತಿಯನ್ನು ಆಧರಿಸಿ ಸಾಂದರ್ಭಿಕವಾಗಿ ನಿಲುವನ್ನು ತೆಗೆದುಕೊಳ್ಳುತ್ತೆ. ಅಲಿಪ್ತ ನೀತಿ ಅನ್ನೋದು ಒಂದು ಕಾಲದಲ್ಲಿ ಭಾರತ
ತಾತ್ಕಾಲಿಕವಾಗಿ ಅಳವಡಿಸ್ಕೊಂಡ ನೀತಿಯಾಗಿತ್ತು. ಅದು ಪರ್ಮನೆಂಟ್ ಅಂತ ಯಾರೂ ಹೇಳಿರಲಿಲ್ಲ. ಈಗ ಗಾಂಧಿ ಅಹಿಂಸಾ ತತ್ವ ಇದೆ. ಅಹಿಂಸಾ ತತ್ವದ ಏನು? ನಮ್ಮ ಮೇಲೆ ಯುದ್ಧ ಮಾಡಿದ್ರು ಯುದ್ಧ ಮಾಡಲ್ಲ ಅನ್ನೋದು ಅಹಿಂಸಾ ತತ್ವನಾ? ಆ ನೀತಿನ ಅನುಸರಿಸಿದ್ರೆ ನಮ್ಮ ದೇಶವೇ ಉಳಿತಿರ್ಲಿಲ್ಲ. ಈ ಪಾಕಿಸ್ತಾನ ನಮ್ಮ ಮೇಲೆ ಆಕ್ರಮಣ ಮಾಡ್ತು. ನಾವು ಪ್ರತಿ ಯುದ್ಧ ಮಾಡಲ್ಲ ಅಂತ ಹೇಳಿದ್ರೆ ನಮ್ಮ ದೇಶ ಉಳಿತಿತ್ತ? ನಾವು ಪ್ರತಿ ಯುದ್ಧ ಮಾಡಿದ್ವಿ. ಅಲ್ಲಿಗೆ ಗಾಂಧಿ ಅಹಿಂಸಾ ತತ್ವಕ್ಕೆ ತಿಲಾಂಜಲಿ ನೀಡ್ತು ಅಂತ ಕಾಂಗ್ರೆಸ್ ಭಾವನೆನಾ? ರಾಷ್ಟ್ರದ ರಕ್ಷಣೆ ವಿಷಯದಲ್ಲಿ ರಾಷ್ಟ್ರದ ಹಿತಾಸಕ್ತಿಯನ್ನು ಆಧರಿಸಿ ಆಯಾ ಕಾಲಕ್ಕೆ ಅಗತ್ಯ ಇರುವಂಥ ನಿಲುವನ್ನು ಭಾರತ ರಾಷ್ಟ್ರದ ಹಿತಾಸಕ್ತಿಯಿಂದ ತೆಗೆದುಕೊಳ್ಳುತ್ತೇವೆ. ಆದರೆ ಕಾಂಗ್ರೆಸ್ಸಿಗೆ ರಾಷ್ಟ್ರದ ಹಿತಾಸಕ್ತಿಗಿಂತ ರಾಜಕೀಯ ಹಿತಾಸಕ್ತಿ ಮುಖ್ಯ. ಆ ರಾಜಕೀಯ ಹಿತಾಸಕ್ತಿಗೆ ಅನುಗುಣವಾಗಿ ಅವರು ನಿರ್ಣಯ ತಗೊಳ್ತಾರೆ. ಹಂಗಾಗಿ ಅವ್ರಿಗೆ ಸಮಸ್ಯೆ ಆಗಿದೆ. ಈಗ ಭಾರತ ಸರ್ಕಾರ ತೆಗೆದುಕೊಂಡಿರೋದು ಇಂಟ್ರೆಸ್ಟ್ ಆಫ್ ದ ನೇಷನ್, ರಾಷ್ಟ್ರದ ಹಿತಾಸಕ್ತಿಯಲ್ಲಿ ಯಾವ ನಿಲುವು ತೆಗೆದುಕೊಂಡ್ರೆ ಸೂಕ್ತ ಅನ್ನುವ ನಿರ್ಣಯವನ್ನು ರಾಜತಂತ್ರಜ್ಞರು ಸೇರಿ ತಗೊಳ್ತಾರೆ. ಇಂಟ್ರೆಸ್ಟ್ ಆಫ್ ದ ನೇಷನ್ ಏನು ಮಾಡಿದ್ರೆ ಏನು ಅನ್ನೋದು ರಾಜಕೀಯ ಲಾಭ ದೃಷ್ಟಿ ಇಟ್ಕೊಂಡು ಕೆಲಸ ಮಾಡೋರಿಗೆ ಅರ್ಥ ಆಗಲ್ಲ. ಈ ಕಾಂಗ್ರೆಸ್ಸಿಗೇನು ಏನೋ ಕಳ್ಳನೋ ಸುಳ್ಳನೋ ನಮ್ಮ ವೋಟ್ ಬ್ಯಾಂಕ್ ಪ್ರೊಟೆಕ್ಟ್ ಮಾಡ್ಕೊಬೇಕು, ಭಯೋತ್ಪಾದಕ ಆಗಿದ್ರೂ ಪರವಾಗಿಲ್ಲ, ಅವನಿಗೆ ನಾವು ಸಿಂಪತಿ ತೋರಿಸ್ಬೇಕು ಅನ್ನೋದು ಕಾಂಗ್ರೆಸ್ನ ನಿಲುವು. BJP ಆ ನಿಲುವನ್ನು ಹೊಂದಿಲ್ಲ. ಮತ್ತು ದೇಶದ ವಿಷಯದಲ್ಲಿ BJPಯ ನಿಲುವನ್ನು ನಾವು ವ್ಯಕ್ತಪಡಿಸಲ್ಲ. ದೇಶ ಏನು ತೆಗೆದುಕೊಳ್ಳುತ್ತೋ ಆ ನಿಲುವಿನ ಜೊತೆಗೆ ನಾವು ನಿಲ್ತೀವಿ. ಇದು ನಾವಿರುವಂಥ ತೆಗೆದುಕೊಂಡಿರುವಂಥ ಪಾಲಿಸಿ. ನಮಗೆ ಎಷ್ಟೋ ಸರಿ ನಮಗೊಂದು ಭಾವನೆ ಇರುತ್ತೆ. ಆದರೆ ರಾಷ್ಟ್ರದ ವಿಷಯದಲ್ಲಿ ಏನು ನಿರ್ಣಯ ತೆಗೆದುಕೊಳ್ತಾರೆ ಅದ್ರ ಜೊತೆಗಿರೋದು ನಾವು. ರಾಷ್ಟ್ರದ ವಿಷಯದಲ್ಲಿ ಕಾಂಗ್ರೆಸ್ದೊಂದು ನಿಲುವು, ಕಮ್ಯುನಿಸ್ಟ್ದೊಂದು ನಿಲುವು, ಮುಸ್ಲಿಂ ಲೀಗ್ದೊಂದು ನಿಲುವು ಇರಬಾರ್ದು. ಅದು ರಾಷ್ಟ್ರದ ನಿಲುವೇ ಇರಬೇಕು. ಅಶೋಕ್ ಅವರಿಗೆ ಬಹುಶಃ ಇತಿಹಾಸದ ಅರಿವಿಲ್ಲ ಅನಿಸುತ್ತೆ. ಇದೇ ನಿಮ್ಮ ಪ್ರಧಾನಮಂತ್ರಿಯವರು ಇರಾನ್ ಈಸ್ ಅ ಗುಡ್ ಫ್ರೆಂಡ್ ಅಂತಲೇ ಹೇಳಿದ್ರು. ಹಿಂದೆ 2024ನಲ್ಲಿ ಅವರ ಪ್ರೈಮ್ ಮಿನಿಸ್ಟರ್ ತೀರ್ಕೊಂಡಾಗ ಮತ್ತು ಫಾರಿನ್ ಮಿನಿಸ್ಟರ್ ತೀರ್ಕೊಂಡಾಗ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಿ ನಮ್ಮ ಭಾರತ ದೇಶದ ಧ್ವಜವನ್ನು ಹಾಫ್ ಮಾಸ್ಟಲ್ಲಿ ಕೂಡ ಹಾರಿಸಿ ಅವರಿಗೆ ಗೌರವ ಕೊಟ್ಟರು. ಮತ್ತು ವ್ಯಾಪಾರ ಕೂಡ ನಾವು ಮಾಡ್ತೀವಲ್ಲ ಅವ್ರ ಜೊತೆ. ಟ್ರೇಡ್ ನಾವೇನು ಎನಿಮಿ ಕಂಟ್ರೀಸ್ ಜೊತೆ ಮಾಡೋಕ್ಕಾಗ್ತದ? ಇನ್ನೊಂದು ಸ್ವಲ್ಪನ ಜ್ಞಾನ ಇದೆಯಾ? ಮತ್ತು ಹಿಂದೆ ನಮ್ಮ ಪ್ರಧಾನಿಗಳಾದಂಥ ಮನಮೋಹನ್ ಸಿಂಗ್ ಅವರು ಇರ್ಬೋದು, ಇಂದಿರಾ ಗಾಂಧಿ ಅವರು ಇರ್ಬೋದು, ರಾಜೀವ್ ಗಾಂಧಿ ಅವರು ಇರ್ಬೋದು, ಅಮೇರಿಕಾದ ನೆಲದ ಮೇಲೆ ಅಮೇರಿಕನ್ ಪ್ರೆಸ್ಸಿಗೆ ಅವು ಪ್ರೆಸಿಡೆಂಟ್ ಅವ್ರ ಪಕ್ಕದಲ್ಲಿ ಕೂತಾಗ, ರಿಚರ್ಡ್ ನಿಕ್ಸನ್ ಇರ್ಬೋದು, ಬೇರೆಯವರು ಇರ್ಬೋದು, ಪಕ್ಕದಲ್ಲಿ ಕೂತಾಗ ದ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಹ್ಯಾಸ್ ಟೋಲ್ಡ್ that we believe in global equality. ನಮ್ಮ ವಿದೇಶ ನೀತಿ ಏನಿದೆ, ಎಲ್ಲರ ಜೊತೆನೂ ಒಳ್ಳೆ ಸಂಬಂಧಗಳನ್ನು ಮೇಂಟೈನ್ ಮಾಡೋದಿದೆ. ನಿಮ್ಮದು ಅವ್ರದ್ದು ಏನೇ ಜಗಳ ಇರ್ಬೋದು, ಆದರೆ ನಮ್ಮ ಸ್ಟ್ಯಾಂಡ್ ಏನಿದೆ ನಾನ್ ಅಲೈನ್ಮೆಂಟ್ ಮೂಮೆಂಟಿಂದ ಬಂದಿರೋದು, ನಾವು ಎಲ್ಲರಿಗೂ ಸಮಾನವಾಗಿ ನಾವು ಕಾಣ್ತೀವಿ ಅಂತ ಹೇಳುವ ಧೈರ್ಯ ಇತ್ತು. ಯಾರಿಗೆ? ಮನಮೋಹನ್ ಸಿಂಗ್ ಅವರಿಗೆ, ಇಂದಿರಾ ಗಾಂಧಿ ಅವರಿಗೆ. ಈಗ ನೋಡಿ, ಇವತ್ತು ಮಧ್ಯಪ್ರಾಚ್ಯದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಯುದ್ಧದ ಕಾರ್ಮೋಟ ಬೆಳೆದೈತೆ. ಯುದ್ಧ ಈಗಾಗಲೇ ಪ್ರಾರಂಭ ಆಗಿದೆ. ಕೊಮೇನಿ ಅಂತಕ್ಕಂಥ ಇರಾನಿನ ಅಧ್ಯಕ್ಷರ ಹತ್ಯೆ ಕೂಡ ಆಗಿದೆ ಅಂತಕ್ಕಂಥ ಮಾಹಿತಿಗಳೇ ಲಭ್ಯ ಆಗ್ತಾ ಇದ್ದಾವೆ. ಸ್ವಲ್ಪ ಎಫೆಕ್ಟು ದೇಶದ ಮೇಲೆ ಆಗೇ ಆಗುತ್ತೆ. ಆದರೆ ಒಂದು ಸಂತೋಷದ ಸಂಗತಿ ಅಂದರೆ ಅಷ್ಟೆಲ್ಲ ಯುದ್ಧ ನಡೆದಾಗ ಕೂಡ ಭಾರತದಲ್ಲಿ ಎಲ್ಲವೂ ಕೂಡ ಭಾಳ ಸುಸೂತ್ರವಾಗಿ ನಡೀತಕ್ಕಂಥ ಕೆಲಸ ಕಾರ್ಯಗಳು ನಡೀತಾ ಇದ್ದಾವೆ. ಕೆಲವೊಬ್ಬರು ಇಲ್ಲಿನೂ ಕೂಡ ಸ್ಟ್ರೈಕ್ ಮಾಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೆಲ್ಲ ಭಾಳ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ, ನಿಮ್ಗೆ ಆ ರೀತಿಯಾಗಿರ್ತಕ್ಕಂಥ ಈ ಸ್ಟ್ರೈಕು ಇನ್ನೊಂದು ಮತ್ತೊಂದು ಮಾಡೋಕ್ಕೆ ಸರ್ಕಾರ ಇಲ್ಲಿ ಅಲೋ ಮಾಡಬಾರ್ದು, ರಾಜ್ಯ ಸರ್ಕಾರ ಅನ್ನೋದಾದ್ರೂ ಕೂಡ ಅಷ್ಟೇ ಸ್ಪಷ್ಟವಾಗಿ ಹೇಳಕ್ಕೆ ಇಚ್ಛೆಪಡ್ತೀನಿ. ಮತ್ತು ಆ ಯುದ್ಧದಿಂದ ಭಾರತದ ರಾಜತಾಂತ್ರಿಕ ನಡೆ ಏನೈತಿ ಅದು ಭಾಳ ಸರಳವಾಗಿ ಸುಸಲಿತವಾಗಿ ಮಾಡ್ತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿ ಗೊತ್ತಾಗಿದೆ. CM ಪವರ್ ನೋಡಿ, ಇವತ್ತು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ನಡೀತಿದ್ರೆ ನಮ್ಮ ರಾಜಕಾರಣಿಗಳ ನಡುವೆ ಇಂಥದ್ದೊಂದು ಪರ ವಿರೋಧದ ಚರ್ಚೆಗಳಾಗ್ತಾ ಇದೆ. ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಚಿಂತಕರಾಗಿರುವಂಥ MK ಕೃಷ್ಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಮತ್ತೊಂದು ಕಡೆ ರಾಜಕೀಯ ವಿಶ್ಲೇಷಕರಾಗಿರುವಂಥ ಅರವಿಂದ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ನಿವೃತ್ತ ಸೇನಾಧಿಕಾರಿಯಾಗಿರುವಂಥ ಕರ್ನಲ್ ವೆಂಕಟೇಶ್ ನಾಯಕ್ ಅವರು ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಕೇಳಿಸ್ತಾ ಇದ್ದಾರೆ ಎಲ್ಲರಿಗೆ. ನಮಸ್ಕಾರ. ಎಸ್ ಸರ್,
ನಿಮ್ಮನ್ನೇ ನಾನು ಫಸ್ಟ್ ಮಾತನಾಡಿಸ್ಬಿಡ್ತೀನಿ ಸರ್. ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇರುವಂಥ ಇಸ್ರೇಲ್, ಅಮೆರಿಕ ಮತ್ತು ಇರಾನ್ ನಡುವಿನ ಈ ಯುದ್ಧ, ಭಾರತದ ನಿಲುವಿನ ಬಗ್ಗೆ ಭಾರತದಲ್ಲೇ ಕೆಲವೊಂದಿಷ್ಟು ಆಕ್ಷೇಪಣೆಗಳಿವೆ. ಒಬ್ಬ ನಿವೃತ್ತ ಸೈನ್ಯಾಧಿಕಾರಿಯಾಗಿ ಇದನ್ನು ಹೆಂಗೆ ನೋಡ್ತೀರಿ ನೀವು? ಒಂದು ಸ್ಟಾರ್ಟಿಂಗ್ ಒಂದು ಸೆಂಟೆನ್ಸ್ ಹೇಳಿ ಅದರಿಂದ ಏನಪ್ಪ ಅಂದ್ರೆ ನಾನು ಸ್ಟಾರ್ಟ್ ಮಾಡ್ತೀನಿ. ಏನಂದ್ರೆ ಒಂದು ದೇಶದ ಒಳ್ಳೆ ಫಾರಿನ್ ಮಿನಿಸ್ಟರ್ ಇದ್ರೆ ಆ ದೇಶಕ್ಕೆ ಡಿಫೆನ್ಸ್ ಮಿನಿಸ್ಟರೇ ಬೇಕಾಗಿಲ್ಲ ಅಂತ ಒಂದು ಸೇಯಿಂಗ್ ಇದೆ. ಅಂದ್ರೆ ಫಾರಿನ್ ರಿಲೇಷನ್ಸ್ ಅಷ್ಟು ನಾಜೂಕ್ ಇರ್ತಾವ, ಅಷ್ಟು ಏನಪ್ಪ ಅಂದ್ರೆ ಇಂಪಾರ್ಟೆಂಟ್ ಇರ್ತಾವ. ಅಂದ್ರೆ ಇಫ್ ಯು ಹ್ಯಾವ್ ಅ ಗುಡ್ ಫಾರಿನ್ ಮಿನಿಸ್ಟರ್ ದೆನ್ ಯು ಡೋಂಟ್ ರಿಕ್ವೈರ್ ಎ ಡಿಫೆನ್ಸ್ ಮಿನಿಸ್ಟರ್ ಅಂತ ಒಂದು ಸೇಯಿಂಗ್ ಇದೆ. ಓಕೆ, ನಾವು ನೆಕ್ಸ್ಟ್ ಏನಂತಂದ್ರೆ ರಿಲೇಷನ್ಸ್ ಒಂದು ಬಿಸ್ನೆಸ್ ರಿಲೇಷನ್ಸ್ ಇರ್ತಾವ, ಒಂದು ಏನಪ್ಪ ಅಂದ್ರೆ ಪೊಲಿಟಿಕಲ್ ಐಡಿಯಾಲಜಿ ರಿಲೇಷನ್ಸ್ ಇರ್ತಾವ. ಇವು ಏನಂತಂದ್ರೆ ಎರಡು ಸೇಮ್ ಟ್ರ್ಯಾಕ್ ದಲ್ಲಿದ್ರೆ ದಟ್ ಇಸ್ ದ ವಿನ್ ವಿನ್ ಸಿಚುವೇಶನ್. ಒಂದ್ ವೇಳೆ ಈಗ ಏನಂತಂದ್ರೆ ನಾನು ಇದು ಸ್ಪೆಸಿಫಿಕ್ ಆಗಿ ಬರ್ಬೇಕಂದ್ರೆ ಇರಾನ್ ಜೊತೆಗೆ ನಮ್ಗೆ ಇಂಡಿಪೆಂಡೆನ್ಸ್ ಸಿಕ್ಕಾಗಳಿಂದ ಹಿಡಿದು ಏನಪ್ಪ ಅಂದ್ರೆ ನಮ್ಗ ಇರಾನ್ ಜೊತೆಗೆ ಒಳ್ಳೆ ರಿಲೇಷನ್ಸ್ ಇತ್ತು. ಮತ್ತ ಇಸ್ಲಾಮಿಕ್ ನೇಷನ್ಸ್ ಎಲ್ಲರೂ ಒಂದು ಕಾಶ್ಮೀರದ ಬಗ್ಗೆ ತೀರ್ಮಾನ ತಗೋಬೇಕಾದ್ರೆ ಅವ್ರದ್ದು ಕಾಶ್ಮೀರ್ ಸ್ಟ್ಯಾಂಡ್ ಏನಿದೆ ಅಂತ ತೀರ್ಮಾನ ತಗೋಬೇಕಾದ್ರೆ ಕಂಟಿನ್ಯೂಸ್ ಆಗಿ ಇರಾನ್ ನಮ್ಗೆ ಸಪೋರ್ಟ್ ಮಾಡ್ತಾ ಬಂದಿತ್ತು, ಇಸ್ಲಾಮಿಕ್ ನೇಷನ್ಸ್ ಎಲ್ಲ ಇದರಲ್ಲಿ. ಎರಡನೇದು ಇಸ್ರೇಲ್ ಜೊತೆಗೆ ಒಳ್ಳೆ ರಿಲೇಷನ್ಸ್ ಮೇಂಟೈನ್ ಮಾಡ್ತಾರೆ, ಮಾಡ್ರಿ ಬೇಡ ಅಂತ ಹೇಳಿದಿಲ್ಲ. ಒಂದು ಟ್ರೇಡ್ ರಿಲೇಷನ್ಸ್ ಇರ್ತದ, ಒಂದು ಏನಪ್ಪ ಅಂದ್ರೆ ಪೊಲಿಟಿಕಲ್ ಐಡಿಯಾಲಜಿ ರಿಲೇಷನ್ಸ್ ಇರ್ತವ. ಸೇಮ್ ಥಿಂಗ್ ವಿತ್ ಪ್ಯಾಲೆಸ್ಟೈನ್. ಈಗ ಏನಂತಂದ್ರೆ ನಮ್ಮದು ಭಾರತದ ನಿರ್ಧಾರ ಏನಪ್ಪ ಅಂದ್ರೆ ಪ್ರೋ ಪ್ಯಾಲೆಸ್ಟೈನ್ ಇದೆ. ಯಾಕಂದ್ರೆ ಅವ್ರ ಮೇಲೆ ಆಗ್ತಕ್ಕಂಥ ಅತ್ಯಾಚಾರದಲ್ಲಿ ಇಷ್ಟು ವರ್ಷದಲ್ಲಿ ನೋಡ್ಕೊಂಡು ಬಂದು ಇವನ್ ಅಟಲ್ ಬಿಹಾರಿ ವಾಜಪೇಯಿ ಗವರ್ಮೆಂಟ್ ದಲ್ಲಿ ಇದ್ರು ಕೂಡ ಏನಂತಂದ್ರೆ ನಾವು ಪ್ರೋ ಪ್ಯಾಲೆಸ್ಟೈನ್, ಪ್ರೋ ಇರಾನ್ ಇದ್ವಿ. ಈಗ 2014 ಏನಂತಂದ್ರೆ ಸ್ವಲ್ಪ ಗೋಯಿಂಗ್ ಕ್ಲೋಸ್ ಟು ಇಸ್ರೇಲ್ ಏನಂತಂದ್ರೆ ಒಂದಿಷ್ಟು ಕಾಣ್ತಾ ಬಂದಿವಿ. ಆಯ್ತು, ನೀವು ಟ್ರೇಡ್ ರಿಲೇಷನ್ಸ್ ಮಾಡ್ಬೇಕಾ ಅಥವಾ ನೀವು ಟೆಕ್ನಾಲಜಿ ಏನಪ್ಪ ಇದು ಮಾಡ್ಬೇಕಾ, ಮಿಲಿಟರಿ ಹಾರ್ಡ್ವೇರ್ ಏನಪ್ಪ ಸಾಫ್ಟ್ವೇರ್ ಎಕ್ವಿಪ್ಮೆಂಟ್ ಏನ್ ತಗೋಬೇಕಂದ್ರೆ ಟ್ರೇಡ್ ರಿಲೇಷನ್ಸ್ ಇಸ್ ಡಿಫ್ರೆಂಟ್. ನಿಮ್ಮ ಪೊಲಿಟಿಕಲ್ ಐಡಿಯಾಲಜಿ ಯಾವಾಗ ಫೇಲ್ ಆಗ್ತದ, ಡಾಲರ್ ಡೋಮ್ ಅಂತಂದ್ರೆ ಒಂದ್ಸಲ ಇಲ್ಲಿ ಹೋಗೋದು ಒಂದ್ಸಲ ಅಲ್ಲಿ ಹೋಗೋದು ಆದ್ರೆ ಏನಾಗಿಬಿಡ್ತದ ಅಂದ್ರೆ ಇಡೀ ವಿಶ್ವದಲ್ಲಿ ನಿಮ್ಮ ಕ್ರೆಡಿಬಿಲಿಟಿ ಉಳಿಯೋದಿಲ್ಲ. ಯಾಕಂದ್ರೆ ಈಗ ನೀವು ನಮ್ಮ ಎಲ್ಲ ರಷ್ಯನ್ ಎಕ್ವಿಪ್ಮೆಂಟ್, ನಮ್ಮ ಮಿಲಿಟರಿ ಎಕ್ವಿಪ್ಮೆಂಟ್ ಏನಿದೆ ಅಂದ್ರೆ ಎಲ್ಲ ರಷ್ಯನ್ ಮೇಡ್ ಇದೆ. ಈಗ ಸಡನ್ಲಿ ರಷ್ಯನ್ ಆಯಿಲ್ ಪರ್ಚೇಸ್ ಮಾಡ್ತಾ ಇಲ್ಲ. ಮತ್ತೇನಪ್ಪಾ ಅಂದ್ರೆ ರಷ್ಯಾ ಟ್ರೆಡಿಷನಲಿ ನಮ್ಗೆ ಏನಪ್ಪಾ 1971 ಯುದ್ಧದಲ್ಲಿ ಅಮೆರಿಕದ ವಿರುದ್ಧ ಸೆಡದ ನಿಂತು ನಮ್ಮನ್ನ ರಕ್ಷಣೆ ಮಾಡಿತ್ತು. ಈಗ ಇಂಥ ಟೈಮ್ದಲ್ಲಿ ಏನಂತಂದ್ರೆ ಈಗ ನೋಡಿ ಫಾರಿನ್ ರಿಲೇಷನ್ಸ್ ಯಾವಾಗ್ಲೂ ಸ್ಥಿರ ಇರೋದಿಲ್ಲ, ಟೈಮ್ ಟು ಟೈಮ್ ಚೇಂಜ್ ಆಗ್ತಿರ್ತದ. ಅಗ್ರಿ. ಬಟ್ ಏನಪ್ಪಾ ಅಂದ್ರೆ ನಿಮ್ದು ಸ್ಟ್ಯಾಂಡ್ ಆದ್ರೂ ಏನಪ್ಪಾ ಅಂದ್ರೆ ನಿಲುವು ಏನಪ್ಪಾ ಅಂದ್ರೆ ಒಂದು ತಿಂಗಳಲ್ಲಿ ಈ ಸೈಡ್, ಒಂದು ತಿಂಗಳಲ್ಲಿ ಆ ಸೈಡ್. ಒಂದು ಗೋವಿಂದದೊಂದು ಪಿಕ್ಚರ್ ಇದೆ, ಗರ್ವಾಲಿ ಬಹಾರ್ವಾಲಿ ಅಂತಕ್ಕೊಂದು. ಇಬ್ಬರನ್ನ ಹೆಂಡ್ರು ಇಟ್ಟಿರ್ತಾರ, ಒಬ್ರು ಹೊರಗಿರ್ತಾರ, ಒಬ್ರು ಒಳಗಿರ್ತಾರ. ಏನಪ್ಪಾ ಅಂದ್ರೆ ಇಬ್ಬರದು ಫೇಲ್ ಆಗ್ತದ ಕೊನೆಗೆ. ಸೊ ಆ ತರ ಆಗ್ಬಾರ್ದು ಒಂದು ಫಾರಿನ್ ರಿಲೇಷನ್ಸ್ ಅಂತ ನಂದು ಇದು. ಓಕೆ ಬರ್ತೀನಿ ಸರ್, ಬರ್ತೀನಿ. ಎಂ ಕೆ ಕೃಷ್ಣ ಅವರೇ, ನೋಡ್ತಾ ಇದ್ದೀವಿ ಕಾಂಗ್ರೆಸ್ನವ್ರು ಹೇಳ್ತಾ ಇರೋದು ಒಂದು ರಾಜತಾಂತ್ರಿಕ ಸಂಬಂಧವಾಗಿ ಭಾರತ ತನ್ನ ನಿಲುವನ್ನು ಹೇಳಬೇಕಾಗಿತ್ತು. ಅದು ಇರಾನ್ ಪರವಾಗಿದೆಯೋ, ಅಮೆರಿಕ ಪರವಾಗಿದೆಯೋ, ಇಸ್ರೇಲ್ ಪರವಾಗಿದೆಯೋ ಅಂತ. ಒಬ್ಬ ಜಾಗತಿಕ ನಾಯಕ, ಒಂದು ರಾಷ್ಟ್ರದ ಸರ್ವೋಚ್ಚ ನಾಯಕ ಮೃತಪಟ್ಟಾಗ ಒಂದು ಸಂತಾಪ ಹೇಳೋದು ಯಾವ ಸೂಚನೆಯನ್ನು ಕೊಡ್ತಾ ಇದ್ದೀರಿ ನೀವು? ಸಂತಾಪ ಹೇಳದೆ ಯಾವ ಸೂಚನೆಯನ್ನು ಕೊಡ್ತಾ ಇದ್ದೀರಿ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ಮೊಟ್ಟ ಮೊದಲು ಈ ಒಂದು ಸಣ್ಣ ದ್ವೇಷ ಅನ್ನೋದು ಜಗಳ ಆಗುತ್ತೆ. ಜಗಳ ಅನ್ನೋದು ಕೊನೆಗೆ ಕಾಳಗ ಒಂದು ಯುದ್ಧಕ್ಕೆ ಎಂಡಾಗತ್ತೆ, ಯಾವುದೇ ಒಂದು ಹಾಕೊಳ್ಳಿ. ಇದು ಯಾವುದೇ ಒಂದು ಪಾರ್ಟಿ ಏನು ಹೇಳ್ತಾರೆ ಅನ್ನೋದು ವಿಷಯ ಆ ಕಡೆಗೆ ಇಟ್ಟುಬಿಡೋಣ. ಓಕೆ, ಇಡೀ ಪ್ರಪಂಚದಲ್ಲಿ ಕಳೆದ 120 ವರ್ಷ ತಗೊಂಡ್ರೆ, ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್, ಕೆಲವೊಂದೆಲ್ಲ ತಗೊಂಡ್ರೆ, ಇವಾಗ ಇದನ್ನು ನಡೀತಾರೆ ನೋಡಿದ್ರೆ ಇದು 4 ಸಿಗಳು ಅಂತ ಹೇಳ್ತೀನಿ. ಏನಪ್ಪಾ ಅಂತ, ಇಲ್ಲ ಒಂದು ಕ್ಯಾಸ್ಟ್ಗಾಗತ್ತೆ, ಇಲ್ಲ ಒಂದು ಕ್ರೀಡ್ಗಾಗತ್ತೆ, ಇಲ್ಲ ಒಂದು ಕಲರ್ಗಾಗತ್ತೆ, ಇಲ್ಲ ಅಂದ್ರೆ ಕ್ರೂಡ್ ಆಯಿಲ್ಗಾಗುತ್ತೆ. ಕ್ರೀಡು ಬಿಟ್ರೆ ಕ್ರೂಡು ಅಷ್ಟೇ. ನಮ್ಮ ಕರ್ನಾಟಕದಲ್ಲಿ ಆಗ್ತಾರೆ ಇದನ್ನು ಬರೀ ಕ್ಯಾಸ್ಟ್ಗೋಸ್ಕರ ವಾರ್ ನಡೀತಾ ಇದೆ. ಇದನ್ನ ಇಡೀ ಪ್ರಪಂಚ ನೋಡಿ ನಮ್ಮ ಕರ್ನಾಟಕ ದೊಡ್ಡ ನಾಟಕ ಅಂತ ನಗೀತಾರೆ. ಇದು ಒಂದು ಪರ್ಮನೆಂಟ್ ವಾರೇ ಇದು. ಅದು ಆ ಕಡೆ ಬಿಟ್ಬಿಡೋಣ. ಒಬ್ಬರಿಗೆ ಸಂತಾಪ ಸೂಚನೆ ಅದು ಇದು ಅಂತ ಹೇಳೋದು, ಡೆಡ್ ಮ್ಯಾನ್ ಇಸ್ ಎ ಗುಡ್ ಮ್ಯಾನ್ ಅಂತ ಹೇಳಬೇಕು ಅಂತ ಏನು ಕಂಪಲ್ಸರಿ ಏನು ಇಲ್ಲ. ಇಡೀ ಪ್ರಪಂಚಕ್ಕೆ ಈ 3 ದೇಶಗಳು ಬೇಕೇ ಬೇಕಾಗತ್ತೆ. 205 ದೇಶಗಳು ಜ್ಞಾಪಕ ಇಟ್ಕೊಳ್ಳಿ. ಇಂಡಿಯಾ, ಇರಾನ್ ಹಾಗೂ ಇಸ್ರೇಲ್ ಬೇಕೇ ಬೇಕು. ಬೇಡ ಅನ್ನಕ್ಕಾಗಲ್ಲ. ಹೌದು.
ಹೇಗೆ ಶುರುಲ್ ಮಾತಾಡ್ದಂಗೆ ಇರಾನ್ ಪರ್ಷಿಯನ್ ಇದು ಒಂದು ಹಂಗೆ ಬಂದಿದ್ದು ಅಂದರೆ ಹೌದು, ಮರಿಬಾರ್ದು. ನಮ್ಮ 100 ವರ್ಷ 120 ವರ್ಷದಿಂದ ಕರ್ನಾಟಕದಲ್ಲಿ ಪರ್ಷಿಯನ್ ಆಡಳಿತ ಭಾಷೆ ಆಗಿತ್ತು. ಜನ ಮರ್ತು ಬಿಟ್ಟಿದ್ದಾರೆ. ಹೌದು. ನಮ್ಮ ಹಿಂದಿನವರು ಪೂರ್ವಿಜರು ಯಾರಪ್ಪ ಅಂತ ಹೇಳಿದ್ರೆ ಇನ್ಕ್ಲೂಡಿಂಗ್ ಕುವೆಂಪುನೇ ಇರ್ಬೋದು, GP ರಾಜರತ್ನಮೇ ಇರ್ಬೋದು, ಅಂಥವರೆಲ್ಲ ಘಟಾನುಘಟಿಗಳು ಕನ್ನಡ ಒಂದು ಆಡಳಿತ ಭಾಷೆ ತಂದರು. ಸೊ ಇರಾನ್ ಮೇಲೆ ಯಾವ ಥರದ್ದು ನಮಗೆ ದ್ವೇಷ ಅನ್ನೋದು ಇಲ್ಲ. ಇಂಗ್ಲೀಷಲ್ಲಿ ಹೇಳ್ತಾರೆ ಒಂದು ಸಿಂಪತಿ, ಇನ್ನೊಂದು ಎಂಪತಿ ಅಂತ. ಸಿಂಪತಿ ಅಂದರೆ ಬರೀ ಲಿಪ್ ಸಿಂಪತಿ ಅಷ್ಟೇ. ಇವಾಗ ಅಲ್ಲಿ ಕೂತು ಏನಾಗ್ಬಿಟ್ಟಿದೆ ಅಂದರೆ ಯಾವುದೇ ಒಂದು ಪಕ್ಷದವರಿಗೆ ಒಂದು 550 ಜನ ಇದ್ದಾರೆ ಅಂದರೆ ಒಂದು ನಮ್ಮ ಲೋಕಸಭೆಗೆ 260 ಜನ ಕೆಲಸ ಮಾಡೋರು, 220 ಜನ ಬರೀ 5 ವರ್ಷ ಬರೀ ಅಪೋಸಿಷನ್ ಮಾಡ್ಕೊಂಡು ಅವ್ರು ಅದು ಮಾಡಲಿಲ್ಲ ಇದು ಮಾಡಲಿಲ್ಲ ಅಂತ ಬಂದಲ್ಲಿ ಬರೀ ಇದನ್ನೇ ಹಚ್ಕೊಂಡು ಕೂತಿರ್ತಾರೆ ಹೊರತು ಏನು ಒಳ್ಳೇದನ್ನು ಮಾಡಿದ್ದಾರೆ ಅಂತ ಹೇಳಕ್ಕೆ ಇವ್ರ ಕೈಯಲ್ಲಿ ಆಗ್ತಾ ಇಲ್ಲ. ಓಕೆ, ಖಂಡಿತ ಹೇಳ್ತೀನಿ ಕೇಳಿ. ಇವಾಗ ನಮ್ಮ ಒಂದು 6 ತಿಂಗಳಿಂದ ಇದೇ ಪೆಹಲ್ಗಾಮಲ್ಲಿ ನಮ್ಮ ಭಾರತೀಯರನ್ನ ಒಂದು 25-27 ಜನನ ಅಟ್ಯಾಕ್ ಮಾಡಿದ್ರು. ಆ ಅಟ್ಯಾಕ್ ಮಾಡಿದಾಗ ಈ ಪಕ್ಷದವ್ರು ಏನಾದ್ರು ಒಂದು ಸಿಂಪತಿ ತೋರಿಸಿದ್ರಾ? ಇಲ್ಲ. ಕರೆಕ್ಟ್. ನಮ್ಮವರೇ ಹೋದಾಗ ಸಿಂಪತಿ ತೋರಿಸ್ದೆ ಹೊರಗಿನ ದೇಶದ ಒಬ್ಬ ಯಾವುದೋ ಒಂದು ದೊಡ್ಡ ಪ್ರಧಾನಮಂತ್ರಿ ಯಾರೋ ಹೋದಾಗ ಇವರು ಹೇಳಲಿಲ್ಲ ಅಂತ ಅಲಿಗೇಷನ್ ಮಾಡೋಕ್ಕೆ ಇದಕ್ಕೇನು ಹೈಕಮಾಂಡ ಬೇಕು? ಇದಕ್ಕೆ ಖಂಡಿತ ಅಗತ್ಯ ಇಲ್ಲ. ಇದು ಏನಂದ್ರೆ ಇವರಿಗೆ ಏನಾರು ಒಂದು ಸ್ಟಫ್ ಬೇಕು, ಮಾತಾಡಕ್ಕೆ ಬೇಕು ಅಷ್ಟೇ. ಬಟ್ ನೀತಿ ಅಂತ, ಯಾಕೆಂದ್ರೆ ಇವತ್ತು ವಿದೇಶಾಂಗ ನೀತಿ ಅಂತ ಇವತ್ತು ಟಾಪಿಕ್ ಕೊಟ್ಟಿದ್ದೀರಾ. ನಮ್ಮಲ್ಲಿ ಎಕ್ಸ್ಟರ್ನಲ್ ಅಫೇರ್ಸಲ್ಲೂ ಕೂಡ ಜೈಶಂಕರ್ನವರು ಇಡೀ ಪ್ರಪಂಚದಲ್ಲಿ ಒಂದು ಫಾರಿನ್ ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ನನಗೆ ತುಂಬ ಬುದ್ಧಿವಂತ ಇದ್ದಾರೆ. ಓಕೆ, ನಮ್ಮ ಮೋದಿ ಅವರು ಒಂಥರ ಚಾಣಕ್ಯನೇ. ಅವ್ರಿಗೇನು ನಾವೇನು ಹೇಳ್ಕೊಡ್ಬೇಕಾದ್ದೆಲ್ಲ ಇಡೀ ಪ್ರಪಂಚ ಅವ್ರಿಗೆ ಲೀಡರ್ಶಿಪ್ಗೆ ಏನಾದ್ರು ಒಂದು ಅಡ್ವೈಸರಿ ಆಗಲಿ, ಒಂದು ಕನ್ಸಲ್ಟೇಷನ್ಗಾಗಲಿ ಅವರನ್ನು ಕಾಯ್ತಾ ಇರ್ತಾರೆ ಹೊರತು ಇವ್ರಿಗೆ ಅಂತ ಲೆವೆಲಲ್ಲಿ ಇವ್ರ ಬುದ್ಧಿ ಹೇಳ್ಕೊಡ್ಬೇಕಾದ ನಮ್ಮ ಲೋಕಲ್ನವ್ರಿಗೆ ಅಷ್ಟು ಮೆಚುರಿಟಿ ಇಲ್ಲ ಅಂತ ಅಲ್ಲ ಸರ್, ನನ್ನ ಅನಿಸಿಕೆ. ಒಂದು ಸಾರ್ವಭೌಮದ ದೇಶದ ಮುಖ್ಯಸ್ಥ ಮೃತಪಟ್ಟಾಗ ಅಂದರೆ ಅಮೆರಿಕ ಮತ್ತು ಇಸ್ರೇಲ್ ಯಾವುದೇ ಅಧಿಕೃತ ಯುದ್ಧವನ್ನು ಘೋಷಣೆ ಮಾಡದೆ ಒಂದು ಸಾರ್ವಭೌಮ ದೇಶದ ನಾಯಕನನ್ನು ಹತ್ಯೆ ಮಾಡ್ತಾರೆ ಅಂತ ಹೇಳಿದರೆ ಅದನ್ನು ಇರಾನ್ ಜೊತೆಗೆ ಅತ್ಯುತ್ತಮವಾದಂಥ ಸಂಬಂಧವನ್ನು ಇಟ್ಟುಕೊಂಡಿರುವಂತಹ ಭಾರತ ಯಾಕೆ ಖಂಡಿಸ್ತಾ ಇಲ್ಲ ಅಂತ ಅವ್ರು ಪ್ರಶ್ನೆ ಮಾಡ್ತಿರೋದು. ಖಂಡಿಸ್ತಾ ಇಲ್ಲ ಅಂದರೆ ಇದೆಲ್ಲ ಕೆಲವೊಂದು ಡಿಪ್ಲೊಮಸಿ ಅಂತ ಇರುತ್ತೆ. ಓಕೆ, ಕೆಲವೊಂದು ಟ್ಯಾಕ್ಟಿಕಲ್ ಮೆಥಡ್ ಅಂತ ಇರುತ್ತೆ. ಅಂದರೆ ಎಲ್ಲಾನು ವಿಷಯ ತಿಳಿಸ್ಬಿಟ್ಟೇ ಮಾಡಬೇಕು ಅಂತ ಏನೂ ಇಲ್ಲ. ಓಕೆ, ಆಲ್ಬರ್ಟ್ ಐನ್ಸ್ಟೀನ್ ಹೇಳ್ತಾನೆ ಒಂದ್ಸಲ, ಅವ್ರು ಮಾಡೋದ್ರ ಬಗ್ಗೆ ಹೇಳ್ತಾ ಇಲ್ಲ, ಅವ್ರು ಮಾಡಿರೋದಕ್ಕೆ ನಾವು ವ್ಯಕ್ತಪಡಿಸೋದ್ ಬಗ್ಗೆ ಮಾತಾಡ್ಬೇಕು. ಅವ್ರು ಮಾಡಿರೋದ್ರ ಬಗ್ಗೆ ಬರ್ತೀನಿ. ನೋಡಿ, ಕೆಲವು ಸಲ ಕ್ಯಾಟ್ ಆನ್ ದ ವಾಲ್ ಅಂತ ಹೇಳ್ದಂಗೆ ನ್ಯೂಟ್ರಲ್ ಆಗೂ ಇರಬೇಕಾಗತ್ತೆ. ಓಕೆ, ಆದ್ರಿಂದ ನಿಧಾನವಾಗಿ ಆಕ್ಷನ್ ಅಥವಾ ಸ್ಟೆಪ್ಸ್ ತಗೋಬಹುದು. ಇವ್ರು ಹೇಳಿತಾರನೇ ಇವಾಗ ಇಮಿಡಿಯೇಟ್ ಮಾಡಬೇಕು, ಅಪೋಸ್ ಮಾಡಬೇಕು, ಅಟ್ಯಾಕ್ ಮಾಡಬೇಕು ಅಂತ ಖಂಡಿತ ಇಲ್ಲ. ಸ್ಲೋ ಅಂಡ್ ಸ್ಟಡಿಯಾಗ ನಮ್ಮವ್ರು ಡೀಲ್ ಮಾಡ್ತಾರೆ ಅನ್ನೋಕ್ಕೆ ನನಗೆ ಧೈರ್ಯ ಇದೆ. ಎಸ್ ಸರ್, ಅದು ನನ್ನ ಭಾವನೆ. ಎಸ್ ಅರವಿಂದ್ ಅವರೇ, ಎಲ್ಲದರಲ್ಲೂ ಕೂಡ ರಾಜಕಾರಣ. ನಾನು ಸ್ಟಾರ್ಟಿಂಗ್ಗೆ ಹೇಳ್ತಿದ್ದೆ, ಇರಾನ್ಗಿಂತ ಮೊದಲು ಪರ್ಷಿಯಾ ಅನ್ನುವಂಥ ದೇಶ ಇತ್ತು. 8ನೇ ಶತಮಾನದಲ್ಲಿ ಪರ್ಷಿಯನ್ಗಳು ಭಾರತದ ಗುಜರಾತಿಗೆ ಬಂದಿದ್ದರು. ಅವರಿಗೆ ನಾವು ಆಶ್ರಯ ಕೊಟ್ಟು ಅವ್ರದ್ದೇ ಬೆಳವಣಿಗೆಗೆ ನಾವು ಭಾರತ ಶ್ರಮಿಸಿದ್ದು ಇತಿಹಾಸ ಎಲ್ಲವೂ ಕೂಡ ಇದೆ. ಇರಾನ್ ಕೂಡ ಭಾರತದ ಜೊತೆಗೆ ಅತ್ಯುತ್ತಮವಾದ ಸಂಬಂಧವನ್ನು ಹೊಂದಿದಂತಹ ದೇಶವೇ. ಈ ನಿಲುವಿನಲ್ಲಿ ಸರ್ಕಾರದ ನಿಲುವಿನ ಬಗ್ಗೆ ಪ್ರಶ್ನೆಗಳಿದೆ. ಓಲೈಕೆನ, ವಿಶ್ವಾಸವನ್ನು ಉಳಿಸಿಕೊಳ್ಳುವ ಪ್ರಯತ್ನನ, ಜಾಗತಿಕ ನಾಯಕತ್ವದ ಒಂದು ಭಯನ? ಅಲ್ಲ, ಇದರಲ್ಲಿ ಒಂದು ಪ್ರಾಪರ್ ಸ್ಟ್ಯಾಂಡ್ ತಗೊಳ್ಳದೇ ಇರೋದೇ ನಾಯಕತ್ವ. ಈಗ ಏನು ನೀವು ವಿಶ್ವಗುರು ಆ್ಯಂಡ್ ವರ್ಲ್ಡ್ ಲೀಡರ್ಶಿಪ್ಪಿಗೆ ಫೋರಮಿಗೆ ಬರಬೇಕು, ಟಾಪಲ್ಲಿ ಇನ್ನೂ ನಾವು ಗ್ರ್ಯಾಜುಯೇಟ್ ಆಗಬೇಕು ಅಂದರೆ ವಿ ಶುಡ್ ಟೇಕ್ ಸ್ಟ್ಯಾಂಡ್, ವಿ ಶುಡ್ ಗೆಟ್ ಸ್ಕ್ರೂಟನೈಸ್ಡ್, ಮೇ ಬಿ ವಿ ಗೋ ರಾಂಗ್ ಸಮ್ ಟೈಮ್ಸ್, ವಿ ಶುಡ್ ಕರೆಕ್ಟ್. ಬೀಯಿಂಗ್ ನ್ಯೂಟ್ರಲ್ ಫಾರ್ ಅ ವೆರಿ ಲಾಂಗ್ ಟೈಮ್ ಈಸ್ ನೋ ಗುಡ್. ಈಗ ನಮ್ಮ ಫಾರಿನ್ ಇದು ಏನು ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಆಗಿರ್ಬೋದು, ಫಾರಿನ್ ಅಫೇರ್ಸ್ ಮಿನಿಸ್ಟರ್ ಆಗಿರ್ಬೋದು, ಮತ್ತು ನಮ್ಮ ಡಿಪ್ಲೊಮಸಿ ಇರ್ಬೋದು, ಅದ್ರ ಜೊತೆಗೆ ಇನ್ನೆಲ್ಲ ಸಮೀಕರಿಸಿ ನಮ್ಮ ಒಂದು ಏನು ನೀತಿ ಅಂದರೆ ಅವರ್ ಪಾಲಿಸಿ, ಫಾರಿನ್ ಪಾಲಿಸಿ ಅಂತ ನಾವೇನು ಹೇಳ್ತೀವಿ ವಿದೇಶಾಂಗ ನೀತಿಯಲ್ಲಿ, ವಿ ಹ್ಯಾವ್ ಸೀನ್ ಅಪ್ಸ್ ಆ್ಯಂಡ್ ಡೌನ್ಸ್ ಬೋತ್. ಕರೆಕ್ಟ್. ಬಟ್ ಯಾವ ರೀತಿಯಿಂದ ಎಲ್ಲರೂ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೋ ಆ ಮಟ್ಟಕ್ಕೆ ನಮ್ಮವರು ನಿಂತಿಲ್ಲ ಅನ್ನೋದು ತುಂಬ ಕ್ಲಿಯರ್ ಆಗಿದೆ. ವಿ ಆರ್ ವೆರಿ ವೆರಿ ಕ್ಲಿಯರ್ ದಟ್ although we have a consistent foreign policy, that's a good thing. We have to appreciate. Congress irli,
ಬಿಜೆಪಿ ಇರಲಿ, ಏನು ಇವರು ಸುಮ್ಮನೆ ಇಲ್ಲಿ ಒಳಗೆ ಏನು ಹೇಳ್ತಾರೆ, ಇವನ್ ಇಫ್ ಕಾಂಗ್ರೆಸ್ ಇಸ್ ದೇರ್ ಇಟ್ ವುಡ್ ಹ್ಯಾವ್ ಬೀನ್ ಆಲ್ಮೋಸ್ಟ್ ದ ಸೇಮ್, ಇಟ್ ವುಡ್ ಹ್ಯಾವ್ ಬೀನ್ ಮಚ್ ಡಿಫರ್ಡ್. ಅವತ್ತಿನ ಪರಿಸ್ಥಿತಿಗಳು ಹೇಗಿರುತ್ತೆ ಅದು ಒಂದು ಸುಭದ್ರ ಒಂದು ಲಕ್ಷಣ. ಇಟ್ಸ್ ಅ ಪಾಸಿಟಿವ್ ಸಿಗ್ನೇಚರ್ ಸೈನ್ ಅಂತ ಹೇಳ್ತೀನಿ. ಬಟ್ ಅಟ್ ದ ಸೇಮ್ ಟೈಮ್ I have been critical of our foreign policy since 4-5 years. ಯಾಕಂದರೆ ಕನ್ಸಿಸ್ಟೆಂಟ್ಲಿ ಡಿಸಿಷನ್ ತೊಗೊಳ್ಳದೇ ಇರುವಂಥ ಒಂದು ಪಾಲಿಸಿ ಇದೆಯಲ್ಲ, ಇಟ್ ಈಸ್ ಡೂಯಿಂಗ್ ನೋ ಗುಡ್. ಬಿಕಾಸ್ ವಿ ಆರ್ ಎಮರ್ಜಿಂಗ್ ಆಸ್ ಅ ಗ್ಲೋಬಲ್ ಒಂದು ಬೆಳೀತಾ ಇರುವಂಥ ರಾಷ್ಟ್ರಗಳ ಒಕ್ಕೂಟ ಮತ್ತು ಬೆಳಿಬೇಕಾಗಿರುವಂಥ, ಅಂದರೆ ಇನ್ನೊಂದು ಸ್ವಲ್ಪ ಹಿಂದುಳಿದ ರಾಷ್ಟ್ರಗಳ ಒಕ್ಕೂಟದಲ್ಲಿ ಒಂದು ಲೀಡರ್ ಅಂತ ನಮ್ಮನ್ನು ಕರೀತಾ ಇದ್ದಾರೆ. ಅದರ ತಕ್ಕ ಮಟ್ಟಿಗೆ ನಾವು ನಿಂತ್ಕೊಳ್ಳಿಲ್ಲ ಅನ್ನೋದನ್ನು ನಾನು ಹೇಳಬೇಕು ಬಯಸ್ತೀನಿ. ನಾಟ್ ಟೇಕಿಂಗ್ ದಿಸ್ ಆಲ್ಸೋ ಆಸ್ ಎಕ್ಸಾಂಪಲ್. ನೋಡಿ, ಅವ್ರು ಯಾವ ರೀಸನ್ಗೆ ಕೊಂದು ಹಾಕಿದ್ರು, ಯಾವ ರೀಸನ್ಗೆ ಅಟ್ಯಾಕ್ ಮಾಡಿದ್ರು, ಅದ್ರ ಬಗ್ಗೆ ನಾವು ಹೋಗದೆ ಇದ್ರೂ ಕೂಡ, ಇಸ್ರೇಲಿಗೆ ನಾವು ಬೈದೆ ಇಲ್ಲ ಅವ್ರಿಗೆ ಖಂಡಿಸ್ದೇನೆ ವಿಷಾದ ವ್ಯಕ್ತಪಡಿಸೋಕ್ಕೆ ನಾವೇನು ಸಂಕೋಚ ವ್ಯಕ್ತಪಡಿಸ್ತಾ ಇದ್ದೀವಿ. ಐ ಫೆಲ್ಟ್ ವಿ ಆರ್ ಫಾಲಿಂಗ್ ಶಾರ್ಟ್ ಆಫ್ ಅವರ್ ಎಕ್ಸ್ಪೆಕ್ಟೇಷನ್. ಆ್ಯಂಡ್ ಗ್ಲೋಬಲ್ ಸೌತ್ ಲೀಡರ್ಶಿಪ್ ನಮಗೇನು ಬಂದಿದೆ ಅದರಲ್ಲಿ ವಿ ಹ್ಯಾವ್ 1 ಇಂಚ್ ಎಲ್ಲೋ ನಾವು ಹಿಂದುಳಿದಂಗೆ ಆಯಿತು. ಒಂದಕ್ಕೆ ಅಲ್ಲ, ಇದು ಇಟ್ ಈಸ್ ಅ ಕನ್ಸಿಸ್ಟೆಂಟ್ಲಿ ವಿ ಆರ್ ಫಾಲಿಂಗ್ ಶಾರ್ಟ್. ಈಗ ಒಂದು ಟೆಂಪಲ್ ಅಲ್ಲಿ ಜಗಳ ಆಗ್ತಾ ಇತ್ತು ಥೈಲ್ಯಾಂಡ್ ಆ್ಯಂಡ್ ಕಂಬೋಡಿಯಾ ಮಧ್ಯದಲ್ಲಿ. ಅಲ್ಲಿ ಒಂದು ಟೆಂಪಲ್ ಅಪ್ಪ, ನಾವು ಹಿಂದೂ ರಾಷ್ಟ್ರ, ಹಿಂದುತ್ವದ ಮೇಲೆ ಅಭಿಮಾನ ಇಟ್ಕೊಂಡಿರೋ ಒಂದು ಸರ್ಕಾರ ಅಲ್ಲಿ ಹೋಗ್ಬಿಟ್ಟು ಮಧ್ಯಸ್ಥಿಕೆ ವಹಿಸಿ ನೀಟ್ ಅಂಡ್ ಕ್ಲೀನ್ ಆಗಿ ಕೆಲಸ ಮಾಡ್ಬೋದಿತ್ತು. ಅದು ಆಗ್ಲಿಲ್ಲ. ಶ್ರೀಲಂಕಾಲಿ ನಮಗೆ ಯಾವ ರೀತಿ ಮುಜುಗರ ಆಗಿತ್ತು ಅನ್ನೋದು ನಮ್ಗೆ ಗೊತ್ತಿದೆ. ಚೈನೀಸ್ ಶಿಪ್ ಸರ್ವೇಲೆನ್ಸ್ ಶಿಪ್ ಅಂತ ಹೇಳ್ಕೊಂಡು, ಆಕ್ಚುಲಿ ಅದು ಸ್ಪೈ ಶಿಪ್. ಇಟ್ ಇಸ್ ನಾಟ್ ಜಸ್ಟ್ ಸರ್ವೇಲೆನ್ಸ್, ಇಟ್ ಇಸ್ ಮಚ್ ಹೈಯರ್ ದೆನ್ ದಟ್. ಇಟ್ ಇಸ್ ನಾಟ್ ಅ ಸೈಂಟಿಫಿಕ್ ಓನ್ಲಿ ಕಲೆಕ್ಟಿಂಗ್ ಸೈಂಟಿಫಿಕ್ ಡೇಟಾ. ಅದಕ್ಕಿಂತ ಮೀರಿರುವಂತಹ ಒಂದು ಶಿಪ್ ಬಂದು ಪದೇ ಪದೇ ನಿಲ್ಲೋದಕ್ಕೆ ನಾವು ಅಡ್ಡಪಡಿಸಿದ್ರು. ಒಂದ್ಸತಿ ಅಡ್ಡ ಬಂತು, ಎರಡನೇ ಸತಿ ಸ್ಟಿಲ್ ದೇ ರಿಲೆಂಟೆಡ್ ಶ್ರೀಲಂಕನ್ಸ್. ಮಾಲ್ದೀವ್ಸ್ ಅಲ್ಲಿ ಏನಾಯ್ತು ನಮ್ಗೆ ಗೊತ್ತಿದೆ. ಬಾಂಗ್ಲಾದೇಶಲ್ಲಿ ಏನಾಗ್ತಾ ಇದೆ ಅನ್ನೋದು ಈಗಲೂ ಜ್ವಲಂತವಾಗಿ ಆಗ್ತಾ ಇದೆ. ಅರವಿಂದ್ ಅವ್ರ ನನ್ನೊಂದು ಪ್ರಶ್ನೆ ಇದೆ. ಈಗ ಇರಾನ್ ಕಂಟಿನ್ಯೂಟಿ ಇದೆ. ಇರಾನ್ನ ಒಬ್ಬ ನಾಯಕನನ್ನ ಹತ್ಯೆ ಮಾಡಿದ್ದಕ್ಕಾಗಿ ಪ್ರಧಾನಿಗಳು ಮೌನ ಮುರಿದಿಲ್ಲ, ಅದ್ರ ಬಗ್ಗೆ ಮಾತನಾಡಿಲ್ಲ ಅಂತ ಕಾಂಗ್ರೆಸ್ನವರು ಹೇಳ್ತಾ ಇದ್ದಾರೆ. ಅಲ್ಲ, ಪ್ರಧಾನಿನೇ ಮಾಡಬೇಕು ಅನ್ನೋದಲ್ಲ, ನಮ್ಮ ಭಾರತ ಸರ್ಕಾರದಿಂದ ಅಟ್ಲೀಸ್ಟ್ ಒಂದು ಒಬಿಚರಿ ಹೇಳೋದಕ್ಕೆ ತಪ್ಪಿರಲಿಲ್ಲ. ವಿ ಶುಡಂಟ್ ಹ್ಯಾವ್ ಹೆಸಿಟೇಟೆಡ್ ಅನ್ನೋದು ನನ್ನ ನಿಲುವು. ಬಿಕಾಸ್ ವಿ ಹ್ಯಾವ್ ನಾಟ್ ಓನ್ಲಿ ಸಿ ದೇರ್ ಇಸ್ ಅ ಹಿಸ್ಟಾರಿಕಲ್ ರಿಲೇಷನ್, ದೇರ್ ಇಸ್ ಅ ಕಲ್ಚರಲ್ ರಿಲೇಷನ್, ಈವನ್ ಇಫ್ ದೇರ್ ಇಸ್ ನೋ ರಿಲೇಷನ್. ವೈರಿ ಆಗಿರ್ಬೋದು, ಫ್ರೆಂಡ್ ಅನ್ನೋದು ಬಿಟ್ಬಿಡಿ, ರೀಸನ್ ಏನೇ ಆಗಿರ್ಬೋದು. ಮೇ ಬಿ ಹಿ ಹ್ಯಾಸ್ ಆಲ್ಸೋ ಡನ್ ಸಮ್ ಮಿಸ್ಟೇಕ್ಸ್, ದೇರ್ ವಾಸ್ ಸಮ್ impending situation. All that is different. Let us not criticize how they attacked, why they attacked, when they attacked. We should not get into that. That's neutrality. But ಒಬ್ಬರು ತೀರ್ಕೊಂಡಾಗ ಹೇಳುವಂಥದ್ದನ್ನು ದಟ್ ಈಸ್ ಆಲ್ಸೋ ಪಾರ್ಟ್ ಆಫ್ ನ್ಯೂಟ್ರಾಲಿಟಿ. ದಟ್ ಇಸ್ ನಾಟ್ ಟೇಕಿಂಗ್ ಸೈಡ್ಸ್. ಈ ಒಂದು ಅರ್ಥ ಮಾಡ್ಕೊಳ್ಳಾರ್ದೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಮಾತಾಡಿರೋದಾಗ್ಲಿ, ತೆಂಗಿನಕಾಯಿ ಅವ್ರು ಇನ್ನೊಂದೇನೋ, ಸಿ ಟಿ ರವಿ ಅವರು ಇನ್ನೊಂದೇನೋ ಹೇಳಕ್ ಟ್ರೈ ಮಾಡಿ. ಸಿ, ನಮ್ಮ ನೀತಿ ಹೇಗಿರಬೇಕಿತ್ತು ಅನ್ನೋ ಒಂದು ಆಶಾಭಾವನೆಯಿಂದ ತೀರಿಕೊಂಡಿರುವಂತ ವ್ಯಕ್ತಿ ಕೂಡ ಹೇಗಿದ್ರು, ನಮ್ಮ ದೇಶದ ಪರವಾಗಿ ವಿರೋಧವಾಗಿ ಅವರೇನೆಲ್ಲ ಮಾತನಾಡಿದ್ರು ಕೂಡ ಇರಬಹುದು. ಅದೇ ಹೇಳ್ತೀನಿ, ವೆನ್ ವಿ ಹ್ಯಾವ್ ಟು ಮೇಂಟೈನ್ ಅ ಸ್ಟ್ರಾಟಜಿಕ್ ನ್ಯೂಟ್ರಾಲಿಟಿ. ಒಬ್ರು ತೀರ್ಕೊಂಡಾಗ ನಾವು ಹೇಗೆ ಬಿಹೇವ್ ಮಾಡಬೇಕು ಅನ್ನೋದನ್ನ ನಾವು ಮರೆಯೋದಿದೆಯಲ್ಲ, ಅದು ನಮ್ಮ ಕಲ್ಚರು, ನಮ್ಮ ನಿಲುವಿಗೆ ಒಂದು ನಾವು ವಿ ಆರ್ ಶೂಟಿಂಗ್ ಇನ್ ಅವರ್ ಓನ್ ಫುಟ್. ಇಟ್ ಶುಡ್ ನಾಟ್ ಬಿ. ವಿ ಶುಡ್ ಬಿ ವೆರಿ ಕ್ಲಿಯರ್. ಬರ್ತೇನೆ. ಕರ್ನಲ್ ವೆಂಕಟೇಶ್ ನಾಯಕ್ ಅವರೇ, ಈಗ ಇರುವಂತಹ ಮಾಹಿತಿಗಳ ಪ್ರಕಾರ ಖಮೇನಿಯವರ ಹತ್ಯೆಯನ್ನು ಇಸ್ಲಾಮಿಕ್ ಸಹಕಾರ ಸಂಘಟನೆಯ 57 ದೇಶಗಳ ಪೈಕಿ, ನಾನು ಹೇಳ್ತಾ ಇರೋದು ಇಸ್ಲಾಮಿಕ್ ಸಹಕಾರ ಸಂಘಟನೆಗಳ 57 ದೇಶಗಳ ಪೈಕಿ ಅವರ ಹತ್ಯೆಯನ್ನು ಖಂಡಿಸಿ ಮಾತನಾಡಿರುವಂಥ ದೇಶಗಳ ಸಂಖ್ಯೆ ಕೇವಲ 9 ಹತ್ತಿದೆ. ಚೀನಾ, ರಷ್ಯಾ, ಉತ್ತರ ಕೊರಿಯಾ, ಇರಾಕ್, ಟರ್ಕಿ, ಪಾಕಿಸ್ತಾನ ಮತ್ತು ಮಲೇಷಿಯಾ. ಈ ರಾಷ್ಟ್ರಗಳು ಮಾತ್ರ ಅವುಗಳನ್ನು ಟೀಕೆ ಮಾಡಿವೆ, ಅವರ ಆತ್ಮದ ಬಗ್ಗೆನೋ ಅಥವಾ ಅವರ ಸಾವಿನ ಬಗ್ಗೆ ಕಳವಳವನ್ನು ವ್ಯಕ್ತಪಡಿಸಿವೆ. ಅದರ ಸಂಖ್ಯೆನೇ ಕಡಿಮೆ ಇದ್ದಾಗ ಭಾರತ ಯಾಕೆ ಅಂತ ನನ್ನ ಪ್ರಶ್ನೆ. ಓಕೆ, ದಟ್ಸ್ ಫೈನ್. ಏನಂತಂದ್ರೆ ಇದು ಮಿಡ್ಲ್ ಈಸ್ಟ್ ಅಲ್ಲಿ ಈಗ ಪ್ರಾಮಿನೆಂಟ್ಲಿ ಏನಂತಂದ್ರೆ, ಮಿಡ್ಲ್ ಈಸ್ಟ್ ದಲ್ಲಿ ಫಸ್ಟ್ ನಾವು ಡಿಸ್ಟರ್ಬೆನ್ಸ್ ಎಲ್ಲಿ ನೋಡಿದ್ವಿ, ಇದು ಏನಂತಂದ್ರೆ ಇರಾಕ್ ದಲ್ಲಿ ನೋಡಿದ್ವಿ. ಈಗ ಮಿಡ್ಲ್ ಈಸ್ಟ್ ಅಲ್ಲಿ ಒಂದಕ್ಕೊಂದು ದೇಶ ಕಾಳಕ ಮಾಡ್ಕೊಂತ ಬಂದಿದೆ. ಮೊದಲು ಇರಾಕ್ ವಾರು, ಆಮೇಲೆ ಇಸ್ರೇಲ್ ಏನಂತಂದ್ರೆ ಅಲ್ಲಿ ಸುತ್ತ ಅದು ಇಂಡಿಪೆಂಡೆನ್ಸ್ ಸಿಕ್ಕದ್ರಿಂದ ಇಟ್ ಈಸ್ ಸರೌಂಡೆಡ್ ಬೈ ಆಲ್ ಇಸ್ಲಾಮಿಕ್ ಕಂಟ್ರೀಸ್. ಬಟ್ ಅದ್ರ ಜೊತೆಗೇನು ಕಂಟಿನ್ಯೂಸ್ ಆಗಿ ಅವರು ಮಿಲಿಟರಿ ಸುಪ್ರಮಸಿ ಬೆಳೆಸ್ಕೊಂಡು ಬಂದಿದ್ದಾರೆ. ಇವತ್ತು ಯಾರು ಅವರು ಏನಂತಂದ್ರೆ ಅವ್ರ ಪರವಾಗಿ ನಿಂತಾರ, ಯಾರು ಪರವಾಗಿ ನಿಂತಿಲ್ಲ, ಇಟ್ ಈಸ್ ಇಮ್ಮೆಟೀರಿಯಲ್. ಬಟ್ ಏನಂತಂದ್ರೆ ಒಬ್ಬ
ಇಟ್ ಇಸ್ ಅ ಬೇಸಿಕ್ ಕರ್ಟಸಿ. ಏನಂತಂದ್ರೆ ಒಬ್ಬ ಲೀಡರ್, ಎನಿ ಲೀಡರ್, ಇಟ್ ಕುಡ್ ಬಿ ಎನಿ ಲೀಡರ್. ಈಗ ಮಹಾತ್ಮ ಗಾಂಧಿನೂ ಒಂದು ಏನಂತಂದ್ರೆ ತೀರ್ಕೊಂಡಾಗ ಈವೆಂಟ್ ಅಲ್ಲಿ ಅದೆಲ್ಲ ಫ್ಲಾಗ್ ಅಟ್ ಹಾಫ್ ಮಾಸ್ಟ್ ಅಬ್ಸರ್ವ್ ಮಾಡಿದ್ರು. ಓಕೆ. ಸೊ ಅದರಂಗ ಏನಪ್ಪಾ ಅಂದ್ರೆ ಬೇಸಿಕ್ ಕರ್ಟಸಿ ನೀವು ಹೇಳಿದ್ರೂ ಏನಪ್ಪಾ ಇರಾನ್ಗೆ ಇಟ್ ಡಸಂಟ್ ಮೇಕ್ ಎನಿ ಡಿಫರೆನ್ಸ್. ನೀವು ಹೇಳದೇ ಇದ್ರು ಶಾಂತಿ ಬೇಕು ಅಂತ ಹೇಳ್ತಾರಲ್ಲ ಪ್ರಧಾನಿಗಳು, ಶಾಂತಿ ನೆಲೆಸಬೇಕು, ನಾಗರಿಕರ ಜೀವ ಉಳಿಬೇಕು, ಅದರ ನಿಟ್ಟಿನಲ್ಲಿ ನೀವು ಆಲೋಚನೆ ಮಾಡಿ ಅಂತ ಹೇಳ್ತಾರ ಅವರು. ಶಾಂತಿ ಎಲ್ಲ ಇಡೀ ವರ್ಲ್ಡ್ ನಲ್ಲೇ ಶಾಂತಿ ಇರಬೇಕು. ಶಾಂತಿ ಭಂಗ ಮಾಡಿದವ್ರು ಯಾರು? ವಾರ್ ಸ್ಟಾರ್ಟ್ ಮಾಡಿದವ್ರು ಯಾರು? ವಾರ್ ಸ್ಟಾರ್ಟ್ ಮಾಡಿದವರು ಏನಂತಂದ್ರೆ ಯಾವಾಗ್ಲೂ ಏನಂತಂದ್ರೆ ಇಡೀ ವಿಶ್ವದಲ್ಲಿ ಏನಪ್ಪಾ ಅಂದ್ರೆ ಹೂ ಇಸ್ ದ ಫಸ್ಟ್ ಅಗ್ರೆಸರ್, ಹೂ ಸ್ಟಾರ್ಟೆಡ್ ಇಟ್ ಏನಂತಂದ್ರೆ ಒಂದು ಇದಿರ್ತದೆ. ಅದನ್ನ ಏನಪ್ಪಾ ಅಂದ್ರೆ ದೇ ಶುಡ್ ಲುಕ್ ಅಟ್ ದರ್ ಬ್ಯಾಕ್ ಯಾರ್ಡ್. ಅಮೆರಿಕ ಆಗ್ಲಿ ಮತ್ತೆ ಇದೇ ಆಗ್ಲಿ ಮಾತುಕತೆ ನಡಿಬೇಕಾದ್ರೆ ಆಲ್ಮೋಸ್ಟ್ ಏನಪ್ಪಾ ಅಂದ್ರೆ ಒಮಾನ್ ಫಾರಿನ್ ಮಿನಿಸ್ಟರ್ ಹೇಳೋ ಪ್ರಕಾರ ಆಲ್ಮೋಸ್ಟ್ ಇರಾನ್ ಹ್ಯಾಡ್ ಕಮ್ ಟು ಅಗ್ರಿಮೆಂಟ್. ಏನಂತಂದ್ರೆ ಇವನ್ ನ್ಯೂಕ್ಲಿಯರ್ ಫೆಸಿಲಿಟೀಸ್ ಅಥವಾ ನ್ಯೂಕ್ಲಿಯರ್ ಎನ್ರಿಚ್ಮೆಂಟ್ ಏನಿದ್ರು ನಾವು 0 ಲೆವೆಲ್ ತಂದು ದೇ ಡಿಂಟ್ ವಾಂಟೆಡ್ ಟು ಗೋ ಇನ್ ಫಾರ್ ವಾರ್. ಅದ್ರಂಗ ಏನಂತಂದ್ರೆ ಇಷ್ಟೆಲ್ಲ ಆದ್ರೂ ಒಂದು ಕಡೆ ಮಾತುಕತೆ ನಡೆಸಿ ಏಕದಮ್ ಅಟ್ಯಾಕ್ ಮಾಡಿ ನೀವು ಒಬ್ಬ ಸುಪ್ರೀಂ ಲೀಡರ್ ಪ್ಲಸ್ 40 ಏನಂತಂದ್ರೆ ಎಲ್ಲ ಸೀನಿಯರ್ ಜನರಲ್ಸ್, ಬ್ಯೂರೋಕ್ರಾಟ್ಸ್ ಎಲ್ಲ ಏನಂತಂದ್ರೆ ನೀವು ಹತ್ಯೆ ಮಾಡ್ತಾರೆ ಅಂತಂದ್ರೆ ನಿಮ್ಮನ್ನ ಏನಪ್ಪಾ ಅಂದ್ರೆ ಯು ಶುಡ್ ಇಂಟ್ರೋಸ್ಪೆಕ್ಟ್. ಅಮೆರಿಕ ಆಗ್ಲಿ ಇಸ್ರೇಲ್ ಆಗ್ಲಿ ನೀವು ಏನಪ್ಪಾ ಅಂದ್ರೆ ಹೇಳೋದೊಂದು ಮಾಡೋದೊಂದು. ವಾಟ್ ಯು ಮೀನ್ ಯು ಡೋಂಟ್ ಸ್ಪೀಕ್ ಅಂಡ್ ವಾಟ್ ಯು ಸ್ಪೀಕ್ ಯು ಡೋಂಟ್ ಮೀನ್. ಹಿಂದೆ ಇರಾನ್ ಕೂಡ ಇಸ್ರೇಲ್ ಮೇಲೆ ಅಟ್ಯಾಕ್ ಮಾಡಿದೆ ಸರ್. ಇಸ್ರೇಲ್ನ ಅಸ್ತಿತ್ವವನ್ನೇ ಇರಾನ್ ಪ್ರಶ್ನೆ ಮಾಡುತ್ತೆ. ನಮ್ಮ ಪಕ್ಕದಲ್ಲಿ ಇರೋದಕ್ಕೆ ಇವ್ರಿಗೆ ಲಾಯಕಲ್ಲ ಅಂತ ಹೇಳ್ತಾರೆ ಅವರು. ಕರೆಕ್ಟ್. ಅದು ಏನಂತಂದ್ರೆ ಟಿಟ್ ಫಾರ್ ಟ್ಯಾಟ್ ಏನಂತಂದ್ರೆ ಇಷ್ಟು ದಿವಸದಿಂದ ನೋಡ್ಕೊತ ಬಂದಿದ್ದಾರೆ. ಇಲ್ಲೆಲ್ಲ ಏನಂತಂದ್ರೆ ವಾಟ್ ಹ್ಯಾಪನ್ ಇನ್ ಇರಾಕ್, ವಾಟ್ ಹ್ಯಾಪನ್ ಇನ್ ಲಿಬಿಯಾ, ವಾಟ್ ಹ್ಯಾಪನ್ ಇನ್ ಸಿರಿಯಾ, ಇವೆಲ್ಲ ನೋಡ್ಕೊಂಡು ಬಂದು ಅವ್ರಿಗೆ ಏನಂತಂದ್ರೆ ನೀವು ನಿಮ್ದು ಎಕ್ಸಿಸ್ಟೆನ್ಸ್ ಬೇಕಂದ್ರೆ ಯು ವಿಲ್ ಹ್ಯಾವ್ ಟು ಫೈಟ್. ಏನಂತಂದ್ರೆ ನಿಮ್ಗೆ ಎರಡೇ ಆಪ್ಷನ್ ಇದೆ, ಗುಲಾಮ್ ಆಗ್ರಿ ಏನಪ್ಪಾ ಅಂದ್ರೆ ಇಲ್ಲಕಂದ್ರೆ ಎಕ್ಸಿಸ್ಟೆನ್ಸ್ ಅಲ್ವಾ. ನನ್ನ ಪ್ರಶ್ನೆ ಇರೋದು ಇಸ್ರೇಲ್ ಅದಕ್ಕಾಗಿನೇ ಹೋರಾಟ ಮಾಡ್ತಿದೆಯಲ್ಲ ಅಂತ. ತನ್ನ ಎಕ್ಸಿಸ್ಟೆನ್ಸ್ಗಾಗಿನೇ ಇಸ್ರೇಲ್ ಹೋರಾಟ ಮಾಡ್ತಿರೋದು. ಎಲ್ಲೋ ಹರಿದು ಹಂಚಿ ಹೋಗಿದ್ದಂತ ಇಸ್ರೇಲಿಗರು ವಾಪಸ್ ಬಂದು ಒಂದು ರಾಷ್ಟ್ರವನ್ನ ಕಟ್ಟಿಕೊಂಡು ಇವತ್ತು ಜೀವನ ಮಾಡ್ತಾ ಇದ್ದಾರೆ. ಹೀಗಾಗಿ ಅವ್ರ ಅಸ್ತಿತ್ವಕ್ಕಾಗಿ ಅವ್ರು ಹೋರಾಡ್ತಿದಾರಲ್ಲ ಅಂತ ನನ್ನ ಪ್ರಶ್ನೆ. ಅವ್ರಿಗೆ ಅಸ್ತಿತ್ವ ಸಲುವಾಗಿ ಏನಂತಂದ್ರೆ ಡಿಸ್ಟರ್ಬೆನ್ಸ್ ಯಾರು ಮಾಡಿದ್ರು ಹೇಳು. ಅವ್ರು ಏನಂತಂದ್ರೆ ಈಗ ಒಂದು ಮಿಡ್ಲ್ ಈಸ್ಟ್ ದಲ್ಲಿ ಒಂದು ಸುಪ್ರಮಿಸಿ ಅಚೀವ್ ಮಾಡಬೇಕಂತ ಹೋಗಿ, ಮಿಲಿಟರಿ ಸುಪ್ರಮಿಸಿ ಅಚೀವ್ ಮಾಡಬೇಕಂತ ಹೋಗಿ, ಸೊ ದೇ ಆರ್ ಇಂಟರ್ಫಿಯರಿಂಗ್ ಇನ್ ಎವ್ರಿ ಮಿಡ್ಲ್ ಈಸ್ಟ್ ಕಂಟ್ರಿ. ಓಕೆ. ಈಗ ಏನಂತಂದ್ರೆ ಇನ್ನು ಡಿಟೇಲ್ಡ್ ಈಗೇನು ಇರಾನ್ ಇಸ್ರೇಲ್ ಕ್ಲಾಶಸ್ ಆಗಿದಲ್ಲ, ಕೆಲವೊಂದು ಅಟ್ಯಾಕ್ ಅನ್ ಕುವೈತ್ ಅಥವಾ ಬಹರೇನ್, ಇದು ಏನಂತಂದ್ರೆ ಕೆಲವೊಂದು ಸಿವಿಲಿಯನ್ ಟಾರ್ಗೆಟ್ಸ್ ಮೇಲೆ ಅಟ್ಯಾಕ್ ಏನಾಗಿದೆಯಲ್ಲ, ವಾಸ್ ಇಟ್ ಡನ್ ಬೈ ಇಂಡಿಯಾ, ಇರಾನ್ ಆರ್ ಸಂಬಡಿ ಎಲ್ಸ್? ಇದು ಆಮೇಲೆ ಗೊತ್ತಾಗುತ್ತೆ. ಇದು ಏನಪ್ಪಾ ಅಂದ್ರೆ ವಾರ್ಫೇರ್ ದಲ್ಲಿ ಬರ್ತೀನಿ ಮಾತನಾಡೋಣ. ನಾವು ಮಾತನಾಡ್ತಾ ಇದ್ದೀವಿ ಭಾರತದ ನೀತಿಯ ಬಗ್ಗೆ. ಇರಾನ್ ಭಾರತದ ಅತ್ಯುತ್ತಮ ಸ್ನೇಹಿತ ರಾಷ್ಟ್ರ ಕೂಡ ಆಗಿತ್ತು. 1994ರಲ್ಲಿ ವಿಶ್ವಸಂಸ್ಥೆಯಲ್ಲಿ ಭಾರತಕ್ಕೆ ಸಹಾಯ ಮಾಡಿದಂಥ ದೇಶ. ಅದಾದ ನಂತರ ಭಾರತ ಕೂಡ ಇರಾನ್ಗೆ ಅಮೆರಿಕಾದ ವಿಚಾರದಲ್ಲಿ ಸಹಾಯ ಮಾಡಿ, ಈ ಹಿಂದೆ ಸಹಾಯ ಮಾಡಿದ್ದನ್ನು ನಾವು ಪ್ರತೀಕಾರವಾಗಿ ತೀರಿಸಿಕೊಂಡಿದ್ವಿ ಅದೆಲ್ಲವನ್ನು ಕೂಡ. ಹಾಗಾದರೆ ಇರಾನ್ ವಿಚಾರದಲ್ಲಿ ನರೇಂದ್ರ ಮೋದಿ ಅಧಿಕಾರಕ್ಕೆ ಬಂದ ನಂತರ ಕೆಲವೊಂದಿಷ್ಟು ಬದಲಾವಣೆಗಳು ಆಯಿತಾ? ಏನಾಗ್ತಿದೆ ಹಾಗಾದರೆ? ಕೃಷ್ಣ ಸರ್, ನಾವು ಮಾತನಾಡ್ತಾ ಇದ್ದೀವಿ. ಇರಾನ್ ಜೊತೆಗೆ ಚಬಹಾರ್ ಒಪ್ಪಂದ ಇದೆ ನಮ್ಮ ಕಡೆ 10 ವರ್ಷದ್ದು. ಒಂದು ವೇಳೆ ನಾವು ಅಮೆರಿಕ ಅಥವಾ ಇಸ್ರೇಲ್ ಪರವಾಗಿ ಗಟ್ಟಿಯಾಗಿ ನಿಂತರೆ ಅದು ಏನಾಗುತ್ತೆ ಅನ್ನುವಂಥ ಪ್ರಶ್ನೆ ಇದೆ. ಅತಿ ಹೆಚ್ಚು ಅಂದರೆ ಈಗ ಕಡಿಮೆ ಆಗಿದೆ, ಹಿಂದೆ ಅತಿ ಹೆಚ್ಚು ತೈಲವನ್ನು, ಕಚ್ಚಾ ತೈಲನ ಅಲ್ಲಿಂದ ನಾವು ತೆಗೆದುಕೊಂಡು ಬರ್ತಾ ಇದ್ವಿ. ಇವತ್ತಿಗೂ ಕೂಡ ಆ ಪ್ರಮಾಣ ಇದೆ. ತೈಲದ ಆಮದಿನಲ್ಲಿ ಏನಾದರೂ ಏರ್ಪೇರು ಆಗಿಬಿಡ್ಬೋದು ಅನ್ನುವಂಥ ವಿಚಾರದಲ್ಲಿ ಇರಾನ್ನಲ್ಲಿದೆ. ಎರಡನೇದ್ದು, ಇಸ್ರೇಲ್ ವಿಚಾರಕ್ಕೆ ನಾವು ಹೋದರೆ ಡ್ರೋನ್ಗಳಾಗಿರ್ಬೋದು, ತಂತ್ರಜ್ಞಾನ ಆಗಿರ್ಬೋದು, ಈ ವಿಚಾರದಲ್ಲಿ ಇಸ್ರೇಲ್ ಮೇಲೆ ನಾವು ಡಿಪೆಂಡೆನ್ಸಿ ಇದ್ದೀವಿ. ಅಮೆರಿಕದ್ದಂತೂ ಹೇಳೋದೇ ಬೇಡ. ಇತ್ತೀಚೆಗೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಆಪರೇಷನ್ ಸಿಂಧೂರ್ ಆದಾಗ ಅಮೆರಿಕ ಯಾವ ರೀತಿಯಾಗಿ ನಡೆದುಕೊಳ್ತು, ಅದಾದ ನಂತರ ರಷ್ಯಾದಿಂದ ನಾವು ಅತಿ ಹೆಚ್ಚಾಗಿ ತೈಲವನ್ನು ಖರೀದಿ ಮಾಡೋದ್ರಿಂದ ಹಿಡಿದು 50% ಸುಂಕವನ್ನು ಇದೇ ಡೊನಾಲ್ಡ್ ಟ್ರಂಪ್ ಅವರು ವಿಧಿಸಿದ್ರು. ಅಂದರೆ ನಾನು ಹೇಳ್ತಾ ಇರೋದು, ಅಮೆರಿಕಾನೋ, ಇರಾನೋ, ಇಸ್ರೇಲ್ ಯಾರಿಗೂ ಕೂಡ ಸಪೋರ್ಟ್ ಮಾಡದೇ ತಟಸ್ಥವಾಗಿ ಇದ್ದುಕೊಂಡು ಸಮಾನ ಅಂತರವನ್ನು ಕಾಯ್ದುಕೊಳ್ಳುವ ಪ್ರಯತ್ನನ ಇದು? ಇಲ್ಲ, ನೀವು 3 ದೇಶ ಹೇಳಿದ್ರಿ, ಆ 3 ದೇಶದ ಬಗ್ಗೆನೂ ಹೇಳ್ತೀನಿ. ನಾನು ABC ಅಂತ ಹೇಳ್ತೀನಿ. ಅಮೇರಿಕಾ ಕೂಡ ಯಾವುದೇ ಒಂದು ಮೂಲೆಯಲ್ಲಿ, ಆ ಕಡೆ ಒಂದು ಕಾಂಟಿನೆಂಟ್ ಥರ ಇದ್ರೂ ಕೂಡ ಅಮೇರಿಕಾನು ಕೂಡ ಎಲ್ಲ ದೇಶಕ್ಕೂ ಒಂಥರ ಇಂಟರ್ ಕನೆಕ್ಟೆಡ್ ಬೇಕೇ ಬೇಕು. ಬ್ರಿಟಿಷ್ ಅನ್ನೋದಿತ್ತು, ಒಂದು 300-350 ವರ್ಷ ಇತ್ತು. ಆ ಬ್ರಿಟಿಷ್ ಅನ್ನೋದು ಕನ್ನಡಿ ಹೊಡೆದಂಗೆ ಹೊಡೆದೋಗ್ಬಿಟ್ಟಿದೆ ಇವಾಗ. ಆ ಬ್ರಿಟಿಷ್ ಎಂಪೈರ್ ಅನ್ನೋದು ಇಲ್ಲ ಇವಾಗ. ಓಕೆ.
ಈ ಕಡೆ ಬಂದರೆ ಚೈನಾ. ಇವಾಗ ಚೈನಾ ಪ್ರೊಡಕ್ಷನ್ನು, ಮ್ಯಾನುಫ್ಯಾಕ್ಚರಿಂಗು, ಎಕಾನಮಿ ಅನ್ನೋದಕ್ಕೆ ಅದು ಒಂದು ಆದರ್ಶವಾಗಿದೆ. ಓಕೆ. ಬೇರೆ ಯಾವುದೇ ಕಾರಣಕ್ಕೆ ಏನೇ ಇರಲಿ, ಕ್ವಾಲಿಟಿ ಏನಾದ್ರು ಇರಲಿ, ಕಾಸ್ಟ್ ಏನಾದ್ರು ಇರಲಿ, ಚೈನಾ ಆಲ್ಸೋ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್. ಓಕೆ. ಬಟ್ ಇಡೀ ಭಾರತನ ಮಾತ್ರ, ಇಡೀ ಪ್ರಪಂಚ ನಮ್ಮ ಭಾರತದ ಮೇಲೆ ತುಂಬ ಅಷ್ಟು ಅಭಿಲಾಷೆಯನ್ನು ಇಟ್ಕೊಂಡಿದ್ದಾರೆ, ಇದ್ರ ಮೇಲೆ ಕಾನ್ಸಂಟ್ರೇಷನ್ನು ಇಟ್ಕೊಂಡಿದ್ದಾರೆ. ಇಂಡಿಯಾ ಇಸ್ ಗೋಯಿಂಗ್ ಟು ಬಿ ದ ಮೋಸ್ಟ್ ಫಾರ್ವರ್ಡ್ ಇನ್ ಡೆವಲಪಿಂಗ್ ಕಂಟ್ರಿ ಅಂತಲೂ ಇದೆ. ಇಲ್ಲಿ ನೀವು ಶುರುವಿನಲ್ಲಿ ಹೇಳಿದಾಗ ಅವರು ಇವರು ಏನೋ ಒಂದಷ್ಟು ಜನ ಆರೋಪ ಮಾಡೋದು, ಅವ್ರಿಗೆ ಅದೇ ಹೇಳಲಿಲ್ಲ, ಇದು ಹೇಳಲಿಲ್ಲ ಅಂತ ಹೇಳಿದೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ. ಒಂದ್ಸಲ ಸರ್ ಎಂ ವಿಶ್ವೇಶ್ವರಯ್ಯ ಹೇಳಿದ್ರು, ಪೇಟ್ರಿಯಾಟಿಸಮ್ ಈಸ್ ಟುವರ್ಡ್ಸ್ ದ ನೇಷನ್, ನಾಟ್ ಟು ಎ ಪರ್ಸನ್ ಆರ್ ಎ ಪಾರ್ಟಿ ಆರ್ ಟು ಎ ಇದು ಅಂತ ಹೇಳಿದ್ರು, ಪಕ್ಷಕ್ಕೂ ಅಲ್ಲ. ಸೊ ನಮ್ಮ ದೇಶ, ನೀವು ಕೊಟ್ಟಿರೋ ಪ್ರಕಾರ ಭಾರತ ವಿದೇಶ ನೀತಿ ಅನ್ನೋದ್ರ ಬಗ್ಗೆ, ಆ ನೀತಿ ಅನ್ನೋದ್ರ ಬಗ್ಗೆ ಏನ್ ಬೇಕೋ ನೋಡ್ಕೊಂಡಿರ್ತಾರೆ. ಒಂದು. ಎರಡನೇದು, ಅವ್ರು ಏನೇನೋ ಸಂದೇಶ ಕಳಿಸ್ತಿದ್ದಾರೆ ಅಥವಾ ಕಮ್ಯುನಿಕೇಶನ್ ಕಳಿಸಿದ್ದಾರೆ ಅಂತ ಎಲ್ಲಾನು ಬಂದು ಹರಡ್ಕೊಂಡು ಏನೋ ನಾವು ಮಾಧ್ಯಮದಲ್ಲಿ ತಿಳಿಸಲೇಬೇಕು ಅಂತ ಯಾವ ಥರ ಕಡ್ಡಾಯವೂ ಇಲ್ಲ. ಒಂದು. ಎರಡನೇದು, ಕಮ್ಯುನಿಕೇಶನ್ ಹೋಗಿರೋದನ್ನ ಆಮೇಲೆ ನಿಧಾನವಾಗಿ ತಿಳಿಸ್ಬೋದು, ಅದ್ರ ಬಗ್ಗೆ ಯಾವುದೋ ಅನುಮಾನ ಇಲ್ಲ. ಓಕೆ. ಯಾಕೆಂದರೆ ನಮ್ಮ ಇಂಡಿಯಾ ಬಂದು, ಭಾರತ ಬಂದು ಒಂಥರ ಈಗಿನ ಮಾಡರ್ನ್ ಡೇಸಲ್ಲ ಯೂಸರ್ ಫ್ರೆಂಡ್ಲಿ ಅನ್ನಂಗೆ ಪೀಪಲ್ ಫ್ರೆಂಡ್ಲಿ ನೇಷನ್ನು, ಅದಲ್ಲದೆ ಲೀಡರ್ ಫ್ರೆಂಡ್ಲಿ ನೇಷನ್ನು. ಓಕೆ. ಏನೋ ಕೆಲವೊಂದು ತಡ ಆಗಿರ್ಬೋದು, ಬಟ್ ತಟಸ್ಥವಾಗಿದ್ದಾರೆ. ಇದರ ಥರ ಯಾವ ಥರ ದುರಭಿಪ್ರಾಯ ಇಟ್ಕೋಬಾರ್ದು, ಆಯ್ತಾ. ಆಮೇಲೆ ಇದು ಒಂದು ಆಯಿಲ್ ಅಂತ ಹೇಳಿದ್ರಿ, ಇದನ್ನು ಕೂಡ ಯಾವುದೇ ಒಂದು ಹೇಳ್ತಾನೆ, ನಾನು ಯಾವ್ದು ಹೇಳ್ತೀನಿ, GDP ಅನ್ನೋವಾಗ ಬರೀ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಲ್ಲ ರೀ. ಯಾವುದೇ ಒಂದು ಇಡೀ ಪ್ರಪಂಚದಲ್ಲಿ ವಾರ್ ಆಯಿತು ಅಂದರೆ ಇದು ಅಫೆಕ್ಟ್ ಆಗೋದು ಗೋಲ್ಡು, ಡಾಲರು, ಪೆಟ್ರೋಲಿಯಂ, 3 ಜ್ಞಾಪಕ ಇಟ್ಕೋಬೇಕು. ಇವಾಗ ಕಳೆದ ಒಂದು 6 ತಿಂಗಳಲ್ಲಿ ನೋಡಿರ್ಬೇಕು ಗೋಲ್ಡ್ ಪ್ರೈಸ್ ಏನಾಗಿದೆ ಅಂತ ಹೇಳ್ಬಿಟ್ಟು. ಓಕೆ. ವಾರ್ ಬಂತು ಅಂದರೆ ಒಂದೊಂದು ಶುರು ಆಯ್ತು ಅಂದರೆ ಗೋಲ್ಡ್ ಏರಾಪೇರಿ. ಗೋಲ್ಡು ನೋಡಿ, ಆಮೇಲೆ ಸಿಲ್ವರು ನೋಡಿ, ಎಂತ ಯಾವನು ಕೊಂಡ್ಕೊಳ್ಳೋಕೆ ಆಗಲ್ಲ ಆ ಥರದ್ದು. ಓಕೆ. ನೆಕ್ಸ್ಟ್ ಡಾಲರು ಕೂಡ ಇವಾಗ 90 ರೂಪಾಯಿ ತನಕ ಬಂದಿದೆ ಇವಾಗ, ಅವಲೇ 92 ರೂಪಾಯಿ. ಏನೇ ಇರಲಿ. ಓಕೆ. ನೆಕ್ಸ್ಟ್ ಬರೋದು ಪೆಟ್ರೋಲಿಯಂ. ಪೆಟ್ರೋಲಿಯಂ ಅಂದರೆ ಎಷ್ಟೇ ಆಗಲಿ, ಈ ಎಲೆಕ್ಟ್ರಿಕಲ್ ವೆಹಿಕಲ್ ಬಂದಿರ್ಬೋದ್ರಿ, ಬಟ್ ಎವ್ರಿಥಿಂಗ್ ರನ್ಸ್ ಆನ್ ಕ್ರೂಡೆ. ಕ್ರೂಡ್ ಅಂದರೆ ಇಲ್ಲ ಪೆಟ್ರೋಲ್ ಇಲ್ಲ, ಡೀಸೆಲ್ ಇದೆ. ಇದು ಒಂದೇ ಒಂದು ಪೆಟ್ರೋಲ್ ಒಂದು ಕ್ರೂಡ್ ಅಫೆಕ್ಟ್ ಆಯ್ತು ಅಂದ್ರೆ ಎಕಾನಮಿಗೆ ಡಿಸ್ರಪ್ಟ್ ಆಗತ್ತೆ. ಪದಾರ್ಥದ ಬೆಲೆ ಮೇಲೋಗತ್ತೆ, ಆಮೇಲೆ ಮಾರ್ಕೆಟ್ ಲೆವೆಲ್ ಕುಸಿಯತ್ತೆ, ಜನಗಳಿಗೆ ಒಂದು ನಂಬಿಕೆ, ಕಾನ್ಫಿಡೆನ್ಸು ಅಲ್ಲೋಲ ಕಲ್ಲೋಲ ಆಗುತ್ತೆ. ಇಷ್ಟು ಆಗತ್ತೆ ಇದು. ಎಸ್ ಸರ್. ಆಯ್ತಾ. ಆದ್ರಿಂದ ಒಂದು ಇಲ್ಲಿ ನಾವು ಸೆಕೆಂಡ್ ವರ್ಲ್ಡ್ ವಾರ್ ಯುದ್ಧ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಬಗ್ಗೆ ನಾ ಹೇಳಬೇಕು. ಫಸ್ಟ್ ವರ್ಲ್ಡ್ ವಾರ್, ಇಟ್ ವಾಸ್ ನಾಟ್ ಎ ವರ್ಲ್ಡ್ ವಾರ್ ಅಟ್ ಆಲ್. Okay. Was initiated by America and only few countries. ಸೆಕೆಂಡ್ ವರ್ಲ್ಡ್ ವಾರ್, ಎರಡನೇ ಮಹಾಯುದ್ಧ ಅನ್ನೋದು ಮಹಾಯುದ್ಧ ಅಲ್ಲ, ಅದು ಒಂದು ನಾಜಿ ಆಗಲಿ, ಹಿಟ್ಲರ್ದು ಅದು ಇದಾಯ್ತು. ಅಲ್ಲಿ ಒಂದು ದೊಡ್ಡ ಪಾಠ ಕಲಿಬೇಕು ಅಂದ್ರೆ, ಇದೆಲ್ಲ ದೇಶ ಎಲ್ಲ ಬಂದಾಗ, ನಾಯಕ ಅಂತ ಬಂದಾಗ, ಜಪಾನ್ ಎಲ್ಲ ಕಳ್ಕೊಂಡ್ಬಿಟ್ಟಿತ್ತು. ಇವತ್ತು ಒಂದೇ ಒಂದು ನಾಯಕನ್ ಹೇಳ್ತೀನಿ, ಹಿರೋಹಿಟೋ ಅನ್ನೋನು, ಜಪಾನು ಎಂಪರರ್ ಅವನು, ಎಲ್ಲ ಕಳ್ಕೊಂಡಾಗಲೂ ಕೂಡ ಅವನು ಅಮೆರಿಕನ್ ಯಾವನು ಒಬ್ಬ ಜನರಲ್ ಹೇಳಿದಾಗ, ಅಪ್ಪ ನೀನು ಸರೆಂಡರ್ ಆಗು, ನೀನು ಲಾಸ್ ಆಗಿದೆ, ಎಲ್ಲ ಆಗಿದೆ ಅಂದಾಗ ಅವನು ಅವ್ರ ಜೊತೆ ನಾನು ಒಳ್ಳೆ ಪಾಠ ಕಲ್ತ್ಕೊಂಡು ಇವತ್ತು ನೋಡಿ ಜಪಾನು ಇಡೀ ಪ್ರಪಂಚದಲ್ಲಿ ಒಂದು ಲೀಡಿಂಗ್ ನೇಷನ್ ಆಗಿದೆ. ಆದ್ರಿಂದ ನಾವು ಇದರಿಂದ ಯಾವುದೇ ಒಂದು ಇದರಲ್ಲಿ ಅಲ್ಲೋಲ ಕಲ್ಲುಗಳೇ ಪಾಠ ಏನು ಒಳ್ಳೇದು ಅಂತ ಕಲ್ತ್ಕೋಬೇಕೇ ಹೊರತು ಬರೀ ದೋಷ ದ್ವೇಷ ಹುಡುಕ್ತಾ ಬರೀ ಪಾರ್ಟಿಲಿ ಸಣ್ಣ ಪುಟ್ಟ ಲೆವೆಲ್ ಇರಬಾರ್ದು ಅಂತ ನನ್ನ ಅನಿಸಿಕೆ. ಸರ್, ಬರ್ತೀನಿ. ಅರವಿಂದ್ ಅವರೇ, 2017ರಲ್ಲಿ ಈಗ ಹತರಾಗಿರುವಂಥ ಖಮೇನಿ ಹೇಳ್ತಾರೆ, ಪಾಕಿಸ್ತಾನವನ್ನು ಪ್ರತಿಧ್ವನಿಸಿ ಕಾಶ್ಮೀರಿಗಳಿಗಾಗಿ ಜಾಗತಿಕ ಮುಸ್ಲಿಮರು ಒಟ್ಟಾಗಬೇಕು ಅಂತ ಕರೆ ಕೊಡ್ತಾರೆ ಖಮೇನಿ. 2019ರಲ್ಲಿ ಜಮ್ಮು ಕಾಶ್ಮೀರಕ್ಕೆ ನೀಡಲಾದಂತಹ ಆರ್ಟಿಕಲ್ 360ಯ ವಿಶೇಷ ಸವಲತ್ತನ್ನು ಕೇಂದ್ರ ಸರ್ಕಾರ ವಾಪಸ್ ತೆಗೆದುಕೊಂಡಾಗ ನ್ಯಾಯಯುತ ನೀತಿಯನ್ನು ಭಾರತ ಸರ್ಕಾರ ಅನುಸರಿಸಬೇಕು ಅಂತ ಭಾರತ ಸರ್ಕಾರಕ್ಕೆ ಅವರು ಒತ್ತಾಯ ಮಾಡ್ತಾರೆ ಖಮೇನಿ. 2020ರಲ್ಲಿ ದೆಹಲಿಯಲ್ಲಿ ಗಲಭೆ ಆದಂತಹ ಸಂದರ್ಭದಲ್ಲಿ ಅವರು ಬಳಕೆ ಮಾಡಿದಂಥ ಪದ ಉಗ್ರಗಾಮಿ ಹಿಂದೂಗಳಿಂದ ಮುಸ್ಲಿಮರ ಹತ್ಯಾಕಾಂಡ ಆಗಿದೆ, ಉಗ್ರಗಾಮಿ ಹಿಂದೂಗಳಿಂದ ಮುಸ್ಲಿಮರ ಹತ್ಯಾಕಾಂಡ ಆಗಿದೆ ಅಂತ ಹೇಳಿದರು. ಪೌರತ್ವ ತಿದ್ದುಪಡಿ ಕಾಯ್ದೆಯನ್ನು ಭಾರತ ಸರ್ಕಾರ ತಂದಾಗಲೂ ಕೂಡ ಅದು ಮುಸ್ಲಿಂ ವಿರೋಧಿ ಅಂತ ಹೇಳಿಕೆ ಕೊಟ್ಟಿದ್ರು. ಇತ್ತೀಚೆಗೆ 2024 ಸೆಪ್ಟೆಂಬರ್ನಲ್ಲಿ
ಭಾರತವನ್ನ ಗಾಜಾ ಮತ್ತು ಮಯನ್ಮಾರ್ಗೆ ಹೋಲಿಕೆ ಮಾಡಿ ಒಂದು ಪೋಸ್ಟ್ ಅನ್ನು ಕೂಡ ಅವರು ಹಾಕಿದ್ರು. ಅದಕ್ಕೆ ಸ್ವತಃ ಭಾರತದ ವಿದೇಶಾಂಗ ಇಲಾಖೆಯೇ ಪ್ರತಿಕ್ರಿಯೆಯನ್ನು ಕೊಟ್ಟಿತ್ತು. ಇದು ಭಾರತದ ವಿರೋಧಿ ನೀತಿಗಳಲ್ಲಿ ಕಮೀನಿಯವರ ಹೇಳಿಕೆಗಳು. ಅವರಿಗೆ ಸಂತಾಪ ವ್ಯಕ್ತಪಡಿಸಬೇಕು ಅಂತ ಕಾಂಗ್ರೆಸ್ನವರು ಹೇಳ್ತಾ ಇರೋದು. ಈಗ ನಾನು ಹೇಳ್ತಾ ಇರೋದು, ಕಮಿನಿ ಅವರು ಹೇಳ್ತಾ ಇರೋದ್ರಲ್ಲಿ ಒಂದಿಷ್ಟು ಆಕ್ಷೇಪ ಇದೆ, ಇತ್ತು. ಆದರೆ ಅವರಿಗೆ ಸರಿಯಾಗಿ ತಿಳಿಸ್ಕೊಡ್ಲಾರದೇ ಇರೋದು, ವಾಸ್ ದಟ್ ನಾಟ್ ಅ ಫೇಲ್ಯೂರ್ ಆಫ್ ಇಂಡಿಯನ್ ಡಿಪ್ಲೊಮಸಿ? ಓಕೆ, ವಾಸ್ ದಟ್ ನಾಟ್ ಅ ಫೇಲ್ಯೂರ್? ಅವತ್ತಿನ ದಿವಸ ಖಡಾಖಂಡಿತವಾಗಿ ಆಕ್ಷೇಪ ಹೇಳ್ಬಿಟ್ಟು ಜೋರಾಗಿ ಪ್ರತಿ ಉತ್ತರ ಅಷ್ಟೇ ಜೋರಾಗಿ ಹೇಳಿದ್ರ? ಇಲ್ಲ, ಅವಾಗ್ಲೂ ಒಂದು ಸ್ಟ್ರಾಟಜಿಕಲ್ ನ್ಯೂಟ್ರಾಲಿಟಿನ ಮೇಂಟೈನ್ ಮಾಡಕ್ ಟ್ರೈ ಮಾಡಿದ್ರು. ತುಂಬಾ ಲೋವರ್ ಟೆಂಡರ್ ಅಲ್ಲಿ ಹೇಳಿದ್ರು, ನಮಗೇನಾಗುತ್ತೆ ಬಿಡು, ಅವ್ರು ಏನೋ ಮಾತಾಡ್ಕೊಂಡು ಹೋಗ್ಲಿ, ಆದರೆ ನಾವು ಅದನ್ನ ಅಪೋಸ್ ಮಾಡ್ತೀವಿ ಅನ್ನೋರಾಗಿ. ಸಿ, ದಿಸ್ ಈಸ್ ವಾಟ್ ಐ ಆಮ್ ಟ್ರೈಂಗ್ ಟು ಕ್ರಿಯೇಟ್ ಅ ಪ್ಯಾರಲಲ್ ವೇರ್ a long-term neutrality doesn't actually help in long-term strategic leadership. Okay. ಈಗ ನಾವು ವಿಶ್ವಗುರು ಆಗಬೇಕು ಅಂತ ಅನ್ನೋರು, ವಿ ಶುಡ್ ಟೇಕ್ ಅ ಸ್ಟ್ಯಾಂಡ್, ಮೇ ಬಿ ಫೇಲ್ ಸಮ್ ಟೈಮ್ಸ್. ಐ ಆಮ್ ನಾಟ್ ಟೆಲಿಂಗ್ ಎವ್ರಿ ಟೈಮ್. ಈಗ ಬಾಂಗ್ಲಾದೇಶಲ್ಲಿ ನೋಡಿ, ನಾವು ಇಷ್ಟು ಲಾಂಗ್ ಟರ್ಮ್ ಸ್ಟ್ರಾಟಜಿ ಇಟ್ಕೊಂಡು ಅಲ್ಲಿ ಮಾಡಿರೋ ಸಹಾಯ ನಮಗೆ ಉಲ್ಟಾ ಬಿದ್ದಂಗಾಗಿದೆ. ಅದು ತಾತ್ಕಾಲಿಕವಾಗೇ ಇರ್ಬೋದು, ಆದರೆ ಆಗಿರೋದು ಮಾತ್ರ ಭಯಂಕರವಾಗಿದೆ. ಇವತ್ತು ಹಿಂದೂಗಳನ್ನ ಹುಡುಕಿ ಕೊಲ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಬಿಜೆಪಿ ಸರ್ಕಾರ ಏನ್ ಹೇಳ್ತಾ ಇದೆ? ಹಿಂದೂ ನಾನು ಅದೇ ಪ್ರಶ್ನೆ ಕೇಳ್ತಾ ಇದ್ದೆ ಅವಾಗಲೇ. ಪ್ರಧಾನಿ ಮೋದಿ ಸೇರಿದಂತೆ, ಅಮಿತ್ ಶಾ ಸೇರಿದಂತೆ ಯಾವ ನಾಯಕರು ಕೂಡ ಬಾಂಗ್ಲಾದ ಹಿಂದೂಗಳ ಹತ್ಯೆಗೆ ಪ್ರತೀಕಾರವಾಗಿ ಒಂದು ಮಾತನ್ನು ಮಾತನಾಡಲಿಲ್ಲ. ಇನ್ಫ್ಯಾಕ್ಟ್ ಐ ಹ್ಯಾಡ್ ಎಕ್ಸ್ಪೆಕ್ಟೆಡ್ ದಟ್ ದೇರ್ ವಿಲ್ ಬಿ ಏರಿಯಲ್ ಸರ್ವೇಲೆನ್ಸಸ್ ವಿಚ್ ವುಡ್ ಬಿ ಫೋರ್ಸ್ಡ್ ಆನ್ ಬಾಂಗ್ಲಾದೇಶ್ ಬೈ ದಿಸ್ ಗವರ್ಮೆಂಟ್. ಅಂದ್ರೆ ಇಂಥದ್ದು ನಾನು ಒಂದಂತಲ್ಲ 108 ಹೇಳ್ಬೋದು. ಅಟ್ ದ ಸೇಮ್ ಟೈಮ್ ಇರಾನ್ ಒಂದು ಖಮೇನಿ ಅವರು ಆ ರೀತಿ ಲೀಡರ್ಶಿಪ್ ಪಾಕಿಸ್ತಾನ ಜೊತೆ ಕುತ್ಕೊಂಡ್ಬಿಟ್ಟು ಆ ರೀತಿ ಸ್ಟೇಟ್ಮೆಂಟ್ ಕೊಡ್ತಾ ಇರುವಾಗ ಖಡಾಖಂಡಿತವಾಗಿ ಎದ್ದು ನಿಂತು ಮಾತಾಡ್ಬೇಕಾಗಿರುವಂತ ಸರ್ಕಾರ ಅವತ್ತಿನ ದಿವಸ ಮಾತಾಡ್ಲಿಲ್ಲ. ಅದು ಕೂಡ ನನ್ನ ಆಕ್ಷೇಪನೆ. ಅದಕ್ಕೆ ನಾನು ಎಕ್ಸ್ಕ್ಯೂಸ್ ಕೊಡ್ತಾ ಇಲ್ಲ. ಹಾಗಾಗಿ ಅಲ್ಲಿ ಭಾರತದ ಇಬ್ಬರು ಪ್ರಧಾನಿಗಳು ಮಾತ್ರ ಇರಾನ್ಗೆ ಪ್ರವಾಸ ಮಾಡಿದ್ದಾರೆ. ಅದು ಬಿಜೆಪಿಯ ಪ್ರಧಾನಿಗಳೇ. 2001ರಲ್ಲಿ ಅಟಲ್ ಬಿಹಾರಿ ವಾಜಪೇಯಿ, ಅದಾಗಿ 15 ವರ್ಷಗಳ ನಂತರ 2016ರಲ್ಲಿ ಪ್ರಧಾನಿ ನರೇಂದ್ರ ಮೋದಿ. ಡೆಫಿನೆಟ್ಲಿ ಇಬ್ಬರಷ್ಟೇ ಹೋಗಿರೋದು. ಸಿ, ಸ್ಟ್ರಾಟಜಿಕ್ ಬ್ರಿಡ್ಜಿಂಗ್ ಐ ಆಮ್ ನಾಟ್ ಡಿಸ್ಪ್ಲೇಯಿಂಗ್. ನೋಡಿ, ಕಾಂಗ್ರೆಸ್ ಅವರು ಸುಮ್ಮನೆ ತುಂಬಾ ಹೋಗ್ಲೇಬಾರ್ದು, ತುಂಬಾ ಸತಿ ವಿದೇಶಾಂಗ ಪ್ರವಾಸಕ್ಕೆ ಹೋಗ್ತಾರೆ, ಅದಿದೆ ಹೇಳ್ತಾರೆ. ಐ ಡೋಂಟ್ ವಾಂಟ್ ಟು ಗೆಟ್ ಇನ್ ಟು ದಟ್ ಸ್ಮಾಲರ್ ಥಿಂಗ್ಸ್. ಬಟ್ ಈಗ ಅವರು ತೀರ್ಕೊಂಡಾಗ, ಅವ್ರನ್ನ ಈ ರೀತಿಯಿಂದ ಹತ್ಯೆಕೊಂಡಾಗ ನಾವು ಅಲ್ಲಿ ಹೌದು ಅದು ತಪ್ಪು, ಅದಕ್ಕೆ ವಿಷಾದ ವ್ಯಕ್ತಪಡಿಸೋದು ಅನಿವಾರ್ಯ ಅಂತ ಹೇಳ್ತೀವಿ. ಇದು ಬರೀ ಹೆಂಗೋ ಎಸ್ಕೇಪ್ ಆಗ್ಬಿಡ್ತೀವಿ, ನೋ, ಆಮೇಲೆ ಲೇಟ್ ಆಗಿ ಹೇಳಿದ್ರೆ ಪರವಾಗಿಲ್ಲ, ನೋ, ಐ ಡೋಂಟ್ ಬೈ ಆಲ್ ದೋಸ್ ಥಿಂಗ್ಸ್. ಆಸ್ ಎ ಲೀಡರ್, ವಿಶ್ವಗುರು ಆಗೋರು ಒಬ್ರು ಯಾರು ತೀರ್ಕೊಂಡವ್ರಿಗೆ ಅದು ತೀರ್ಕೊಳ್ಳೋದು ನಾವು ವಿಷಾದ ವ್ಯಕ್ತಪಡಿಸ್ತೀವಿ. ನನ್ನ ಬೇಸಿಕ್ ಪ್ರಶ್ನೆ ಇರೋದು ಈಗ ಹೇಳಿ, ನನ್ನ ಬೇಸಿಕ್ ಪ್ರಶ್ನೆ ಇರೋದು ಅಲ್ಲೇ. ಒಂದು ವೇಳೆ ಇರಾನ್ ಪರವಾಗಿ ಭಾರತ ಮಾತನಾಡಿದ್ರೆ ಅಮೆರಿಕಾನು ಎದುರಿಸಬೇಕಲ್ಲ ಅಂತ ನನ್ನ ಪ್ರಶ್ನೆ ಇರೋದು. ವಿರುದ್ಧ ಯಾಕೆ ಆಗ್ತೀವ್ರಿ? ವಿರುದ್ಧ ಇಲ್ಲಿ ಆಗ್ತಿದೀವಿ. ಅಮೆರಿಕ ಆಕ್ಷೇಪ ಮಾಡುತ್ತಲ್ಲ ಅಂತ ಹೇಳ್ತಿರೋ. See, the way they did it, even when the negotiations were going on, ಅದಕ್ಕೆ ನಾವು ಎತ್ತರವಾಗಿ ನಿಂತ್ಕೊಂಡು ಮಾತಾಡಿದ್ರೆ ಅಮೆರಿಕ ನಮ್ಮ ವಿರುದ್ಧ ಆಗತ್ತೆ ಅನ್ನೋದಿಲ್ಲ. ನಮ್ಮ ಒಂದು ತೂಕ ಇದೆ, ನಮ್ಮ ತೂಕವನ್ನ ನಾವು ಬಳಸ್ಕೋಬೇಕು. ಅಲ್ಲಿ ಇನ್ನೊಂದು ಹೇಳ್ತೀನಿ, whenever there is a diplomacy or a foreign policy, ನಮ್ಮ ತೂಕ ಏನಿರುತ್ತೋ ಅದಕ್ಕಿಂತ ಜಾಸ್ತಿ ಪ್ರಭಾವವಾಗಿ ನಾವು ಒದಿತೀವಲ್ವಾ, ದಟ್ ಈಸ್ ಕಾಲ್ಡ್ ಡಿಪ್ಲೊಮಸಿ. ಈಗ ನನ್ನ ವೇಟ್ 100 kg ಇದ್ರೆ ನಾನು 100 kgನೇ ಕಂಡ್ಕೊಂಡಾಗ ಅದು ನನ್ನ ಶಕ್ತಿಯಲ್ಲಿದೆ, ನನ್ನ ಪೊಟೆನ್ಶಿಯಲ್ ಎನರ್ಜಿ ಅದು ಅಷ್ಟೇ. ನಾವು ಕೂತ್ಕೊಂಡ್ರೆ 100 kg ತೋರಿಸುತ್ತೆ. ನಾನು 100 kg ಇದ್ದಾಗ 200 kg ಒದೆ ಒದ್ದಾಗ ಅರವಿಂದ್ ಹ್ಯಾಸ್ ಶೋನ್ ಅ ಡಿಪ್ಲೊಮ್ಯಾಟಿಕ್. ಶಕ್ತಿ ಸಾಮರ್ಥ್ಯ ಇದ್ದಾಗ್ಲೂ ಯಾಕೆ ಬಳಕೆ ಮಾಡ್ತಿಲ್ಲ ಅಂತ ನೀವು ಹೇಳ್ತಿದ್ದೀರಿ. ಹೌದು, ಮತ್ತೆ ಶಕ್ತಿ ಸಾಮರ್ಥ್ಯ ಇದ್ದಷ್ಟೇ ತೋರಿಸಿದ್ರೆ ಅದು ಚಾಣಕ್ಯ ನೀತಿನೂ ಅಲ್ಲ, ಅದೇನು ವಿಶ್ವಗುರು ಆಗುವಂತ ಲಕ್ಷಣದಲ್ಲಿ ಏನು ತೋರಿಸಿದಂಗೂ ಅಲ್ಲ. ವೆನ್ ಯು ಆರ್ at 100 kgs, when you are giving a punch more than your weight, then it makes a diplomacy, then it makes a strategy, then it becomes a neutral strategy ಅಂತ. ನಾನು ಇದರಲ್ಲಿ ಅತಿ ಮುಖ್ಯವಾದ ಒಂದು ಪಾಲಿಸಿನ ಹೇಳ್ತೀನಿ. ಇದು ಜನರ ಎದುರುಗಡೆ ಚರ್ಚೆ ಮಾಡಬೇಕಾಗಿರುವಂಥದ್ದು, ಜನರು ಇದನ್ನ ತಿಳ್ಕೊಬೇಕಾಗಿರುವಂಥದ್ದು. ಸಿ, ನಮಗೆ ಮೊದಲು ಇವರು ನ್ಯಾಮ್ ಅಂದರೆ ನಾನ್ ಅಲೈನ್ಡ್ ಮೂವ್ಮೆಂಟ್ ಅಂತ ಏನು ಹೇಳ್ಕೊಂಡ್ ಬರ್ತಾರೆ, ಮತ್ತೆ ಅದರಲ್ಲಿ ನಾವು ತುಂಬಾ ಇಂಟಿಗ್ರಲ್ ಪಾರ್ಟ್ ಅನ್ನ ನಾವು ರೋಲ್ ಪ್ಲೇ ಮಾಡ್ಕೊಂಡು ಬಂದಿದ್ವಿ. ಈಗಲೂ ನಾವು ಒಂಥರ ನ್ಯೂಟ್ರಲ್ ನ್ಯಾಮ್ ಇದ್ದಂಗೆನೆ, ಬಟ್ ಆ ಆರ್ಗನೈಸೇಷನ್ ಇಲ್ಲ, ಸ್ಟ್ರಾಟಜಿಕ್ ನ್ಯೂಟ್ರಾಲಿಟಿ ಅಂತೀವಿ. ಈಗಲೂ ನಾವು ನ್ಯೂಟ್ರಲ್ ಇದ್ದೀವಿ. ಬಟ್ ವಾಟ್ ಇಸ್ ದ ಡಿಫರೆನ್ಸ್? ಸೊ ಹೆಸರು ಬೇರೆ ಆಯ್ತು ಅಷ್ಟೇ. ಒಂದಿಷ್ಟು ಪಂಗಡಗಳು, ಒಂದಿಷ್ಟು ಲೀಡರ್ಸು ಪ್ಲಾನಿಂಗ್ ಕಮಿಷನ್ ನ ಇನ್ನೊಂದೇನೋ ಒಂದು ಹೆಸರು ಇಡೋದು, ಇನ್ನೊಂದು ಹೆಸರು ಇಡೋದು, ಇದರಲ್ಲಿ ಒಂದು ನಾಮನ್ ಕ್ಲೇಚರ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ತಾ ಇದ್ದಾರೆ ಹೊರತು ಇವಾಗಲೂ ನಾವು ನ್ಯೂಟ್ರಲ್ ಇದೀವಲ್ವಾ. ಒಂದು ವ್ಯತ್ಯಾಸ ಏನಿದೆ, ವಿ ಹ್ಯಾವ್ ಗೋನ್ ಡೌನ್ ಗ್ರೇಡೆಡ್. ಹೇಗೆ ಅಂತ ಹೇಳ್ತೀನಿ, ವೆನ್ ವಿ ವೇರ್ ನಾನ್ ಅಲೈನ್ಡ್ ಇನ್ ನ್ಯಾಮ್ ಮೂವ್ಮೆಂಟ್, ವಿ ಹ್ಯಾಡ್ ಅ ಪ್ರಿನ್ಸಿಪಲ್
ಹೀಗೆ ಇರ್ತೀವಿ, ನುಕ್ಸಾನ್ ಆದ್ರೂ ಪರವಾಗಿಲ್ಲ ಅಂತ. ಇವತ್ತೇನಿದೆ ಅಂತಂದ್ರೆ ನಾವು ನ್ಯೂಟ್ರಲ್ ಇರ್ತೀವಿ, ನಮಗೆ ಎಲ್ಲಿ ವ್ಯವಹಾರಕ್ಕೆ ಅನುಕೂಲವಾಗತ್ತೋ ಅಂದ್ರೆ ಪ್ರಿನ್ಸಿಪಲ್ ನ ಬದಿಗಿಟ್ಟುಬಿಟ್ಟು ಇದನ್ನ ಹೇಳಲ್ಲ ಇವರು. ಓನ್ಲಿ ನಾವು ಎನರ್ಜಿ ಸೆಕ್ಯೂರಿಟಿ ನೋಡ್ತೀವಿ, ಎಲ್ಲಿ ಕಡಿಮೆ ಸಿಗುತ್ತೆ ಅಲ್ಲಿ ತಗೊಳ್ತೀವಿ. That is to certain extent it is okay. Yes. I have supported Jaishankar when he answered back to the European Union and the Americans. Fantastic answer. But at the same time I'm telling you, ನಾವು ಪ್ರತಿ ಬಾರಿ ನನಗೆ 10 ರೂಪಾಯಿ ನೀವು ಕೊಡ್ತೀರಾ ಅಂದ್ರೆ ಸರಿ ರೀ ಅಂತ ಹೇಳ್ಕೊಂಡೆ ಇದ್ರೆ ಹೆಂಗ್ರಿ? ನಾನು ಸತ್ಯ ಇರೋದನ್ನ ಹೇಳ್ಬಿಟ್ಟು ಹೋಗ್ಬೇಕು ಅನ್ನೋದು ಇರ್ಬೇಕಲ್ವಾ? ಅರ್ಥ ಆಯ್ತಲ್ವಾ? ಸೊ ಅದನ್ನ ತುಂಬಾ ಬಳಸ್ಕೊಂಡು ಪ್ರಿನ್ಸಿಪಲ್ಸ್ ಇಂದ ತುಂಬಾ ದೂರ ಇರೋದೇನಿದೆಯಲ್ಲ, ದಟ್ ಇಸ್ ನೋ ಗುಡ್ ಲೀಡರ್ಶಿಪ್ ಇನ್ ಅ ಲಾಂಗ್ ರನ್. ಇಟ್ ಇಸ್ ಓನ್ಲಿ ಎನರ್ಜಿ ಸೆಕ್ಯೂರಿಟಿ ಅಂಡ್ ಗ್ಲೋಬಲ್. ನಮ್ಗೇನು ಇವತ್ತಿನ ದಿವಸ ನಾವು ಟ್ರೇಡ್ ಅಂಡ್ ಈಗ ಹೆಂಗೆ ಟ್ರಂಪ್ ನಾವು ಬೈತೀವೋ, ಎಷ್ಟು ಟ್ರೇಡ್ ಬಗ್ಗೆ ಗಮನ ಕೊಡ್ತಾರಪ್ಪ, ಯಾವ ಒಂದು ಸ್ಟ್ರಾಟಜಿಕ್ ಅಪ್ಪರ್ ಹ್ಯಾಂಡ್ ಇತ್ತು ಅದನ್ನ ಬಿಟ್ಕೊಂಡು ಬಂದ್ರು, ಯುನಿಲ್ಯಾಟ್ರಲ್ ಡಿಸಿಷನ್ಸ್ ತಗೊಳ್ತಾ ಬಂದ್ರು, ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ ನ ಕುಂದುಕೊರ್ಕೊಂಡು ಅದನ್ನ ಬೀಳಿಸ್ತಾ ಬಂದ್ರು ಅಂತ ನಾವು ಬೈತಾ ಇದೀವಿ. ಅದೇ ರೀತಿಯಿಂದ ಪ್ರಿನ್ಸಿಪಲ್ಸ್ ಇನ್ನ ಬಿಟ್ಟು ನ್ಯೂಟ್ರಾಲಿಟಿ ಅಲಾಂಗ್ ವಿತ್ ಪ್ರಿನ್ಸಿಪಲ್ಸ್ ನ್ಯೂಟ್ರಾಲಿಟಿ, ದೇರ್ ಇಸ್ ಅ ಡಿಫರೆನ್ಸ್. somebody has to speak on that, somebody has to question. ಇವತ್ತಿಗೆ ಈ ಲೆವೆಲ್ ನಲ್ಲಿ ಮಾತಾಡಬೇಕಾಗಿರುವಂತ ಪ್ರಿಯಾಂಕಾ ಖರ್ಗೆ ಆಗ್ಬಹುದು, ಕಾಂಗ್ರೆಸ್ಸಿನ ಬೇರೆಯವರು ಆಗ್ಬಹುದು, ಸಿ.ಟಿ. ರವಿ ಅವರು ಆಗ್ಬಹುದು, ಇದು ಬಿಜೆಪಿಯ ಸ್ಟ್ರಾಟಜಿ ಅಲ್ಲ, ಕಾಂಗ್ರೆಸ್ ಅಲ್ಲ, ದೇಶದ ಏನಿರುತ್ತೆ ಅದೇ ಅಂತ ಹೇಳಿ. ಸಿ ವಿ ಶುಡ್ ಅಪ್ಗ್ರೇಡ್ ಅವರ್ ಸೆಲ್ಸ್. ಇಷ್ಟು ದಿವಸ ನೀವು ಒಂದು ಪೊಲಿಟಿಕಲ್ ಸ್ಟ್ರಾಟಜಿಯಲ್ಲಿ ಇರುವಂತವರು, ಉನ್ನತ ಸ್ಥಾನದಲ್ಲಿ ಇರುವಂತವರು, ಯಾವಾಗ ವಿದೇಶಾಂಗ ನೀತಿ ಬಗ್ಗೆ ಮಾತಾಡ್ತಾ ಇರ್ತೀವಿ, ವಿ ಶುಡ್ ನಮ್ಮೊಂದು ಹಿನ್ನೆಲೆ ಇರಬೇಕು, ಪ್ರಿನ್ಸಿಪಲ್ ಇರಬೇಕು. ನಮ್ಮ ಸರ್ಕಾರವನ್ನು ಪ್ರಶ್ನೆ ಮಾಡೋದು ದೇಶವನ್ನ ಪ್ರಶ್ನೆ ಮಾಡಿದಾಗಲ್ಲ. ವಿ ಹ್ಯಾವ್ ಟು ಬಿಲ್ಡ್ ಅ ನೆರೇಟಿವ್, ವಿ ಹ್ಯಾವ್ ಟು ಸೆಂಡ್ ಅ ಮೆಸೇಜ್, ವಿ ಹ್ಯಾವ್ ಟು ಬಿ ಬೆಟರ್ ಆಫ್. ನಾವು ಮಾಲ್ದೀವ್ಸ್, ನೇಪಾಳ, ಶ್ರೀಲಂಕಾ, ಬಾಂಗ್ಲಾದೇಶದಿಂದ ಒದೆ ತಿನ್ಕೊಂಡಿದ್ಬಿಟ್ಟು ಕ್ಯಾನ್ ವಿ ಟೆಲ್ ವಿ ಆರ್ ವಿಶ್ವಗುರು? ಜಸ್ಟ್ ನಾಟ್ ಬಿ ಮೇಕ್ ಫೂಲ್ ಆಫ್ ಅವರ್ ಸೆಲ್ಸ್. ಕೃಷ್ಣ ನಾಯಕ್ ಅವರೇ, ಈ ಹಿಂದೆ ಆದಂತಹ ರಷ್ಯಾ ಉಕ್ರೇನ್ ಯುದ್ಧದ ಸಮಯದಲ್ಲೂ ಕೂಡ ಭಾರತ ತಟಸ್ಥ ನೀತಿಗೆ ಹೋಯಿತು. ಶಾಂತಿಯ ಪರ ಭಾರತ ನಿಲ್ಲುತ್ತೆ ಅಂತ ಹೇಳಿದರು. ವಿಶ್ವಸಂಸ್ಥೆಯಲ್ಲಿ ಮತದಾನದಿಂದ ದೂರ ಉಳಿಯುವ ಮುಖಾಂತರ ಶಾಂತಿ ಮಂತ್ರವನ್ನು ಭಾರತ ಪಠನೆ ಮಾಡಿತ್ತು. ಒಂದು, ಇಸ್ರೇಲ್ ಮತ್ತು ಹಮಾಸ್ ನಡುವೆ ಆದಂತಹ ಬೆಳವಣಿಗೆ, ಅವತ್ತು ಭಾರತ ತೆಗೆದುಕೊಂಡಂಥ ನಿರ್ಣಯ, ಭಯೋತ್ಪಾದಕರ ದಾಳಿಯನ್ನ ಭಾರತ ಖಂಡಿಸುತ್ತೆ ಅಂತ ಒಂದು ಹೇಳಿಕೆ ಕೊಟ್ಟರೂ ಕೂಡ ಅದೇ ಸಮಯದಲ್ಲಿ ಗಾಜಾದಲ್ಲಿ ಇಸ್ರೇಲ್ನ ದಾಳಿಯಿಂದ ಉಂಟಾದಂಥ ನಾಗರಿಕ ಹತ್ಯೆಯನ್ನು ಭಾರತ ಖಂಡಿಸ್ತಾವತ್ತು. ದ್ವಿರಾಷ್ಟ್ರ ಪರಿಹಾರವನ್ನು ನೀವು ಕಂಡುಕೊಳ್ಬೇಕು ಮಾತುಕತೆಯ ಮುಖಾಂತರ ಅಂತ ಭಾರತ ನಿಲುವನ್ನು ವ್ಯಕ್ತಪಡಿಸಿದೆ. 2 ಯುದ್ಧಗಳು ಇತ್ತೀಚೆಗೆ ನಡೆದಂಥ ಬೆಳವಣಿಗೆ. ಇದೀಗ ಅಮೆರಿಕ, ಇರಾನ್ ಮತ್ತು ಇಸ್ರೇಲ್. ಇವತ್ತು ಕೂಡ ಈ ನೀತಿ ಸಾಧ್ಯನಾ? ಎಷ್ಟು ದಿನಗಳ ಕಾಲ ನ್ಯೂಟ್ರಲ್ ಆಗಿ ಇರೋದಕ್ಕೆ ಸಾಧ್ಯ ಇದೆ? ಐ ಹ್ಯಾವ್ ಟು ಆನ್ಸರ್. ಎಸ್ ಪ್ಲೀಸ್ ಸರ್. ಓಕೆ, ಡಿಪ್ಲೊಮಸಿಯಲ್ಲಿ ಒಂದು ಸೇಯಿಂಗ್ ಇದೆ, ಏನಪ್ಪ ಅಂದ್ರೆ ನಾಟ್ ಸೇಯಿಂಗ್ ಎನಿಥಿಂಗ್ ಈಸ್ ಆಲ್ಸೋ ಟೂ ಮಚ್ ಸೇಯಿಂಗ್ ಅಂತಕೊಂಡು. ನಾಟ್ ಸೇಯಿಂಗ್ ಎನಿಥಿಂಗ್ ಇಸ್ ಆಲ್ಸೋ ಟೂ ಮಚ್ ಸೇಯಿಂಗ್. ಬಟ್ ಏನಪ್ಪ ಅಂದ್ರೆ ಇಟ್ ಈಸ್ ಲೆಫ್ಟ್ ಟು ದ ಇಂಟರ್ಪ್ರಿಟೇಷನ್ ಆಫ್ ದ ಕೌಂಟರ್ ಪಾರ್ಟ್ಸ್. ಎಲ್ಲಿವರೆಗೆ ನೀವು ನ್ಯೂಟ್ರಲ್ ಸ್ಟ್ಯಾಟಸ್, ಎಲ್ಲಿವರೆಗೆ ನೀವು ಸೈಲೆನ್ಸ್ ಮೇಂಟೈನ್ ಮಾಡ್ತಾ ಹೋಗ್ತೀರಿ. ಏನಂತಂದ್ರೆ ಎಷ್ಟು ಸೈಲೆನ್ಸ್ ಇರ್ತದ ಅದು ಏನಂತಂದ್ರೆ ಬೇರೆ ದೇಶಗಳು ತಮ್ಗೆ ಹೆಂಗ್ ಸೂಟ್ ಆಗ್ತದ ಆ ತರ ನಿಮ್ ಸೈಲೆನ್ಸ್ ಇಂಟರ್ಪ್ರೆಟ್ ಮಾಡ್ತಾರೆ. ಕ್ಲಿಯರ್ ಕಟ್ ಫಾರಿನ್ ಪಾಲಿಸಿಯಲ್ಲಿ ಏನಂತಂದ್ರೆ ಫಾರಿನ್ ಪಾಲಿಸಿ ಆಗ್ಲಿ ಅಥವಾ ಡಿಪ್ಲೊಮೇಟ್ಸ್ ಲ್ಯಾಂಗ್ವೇಜ್ ಅಂತ ಹೇಳ್ತದೆ. ಡಿಪ್ಲೊಮೇಟ್ಸ್ ಲ್ಯಾಂಗ್ವೇಜ್ ಅಂದ್ರೆ ಇಟ್ ಇಸ್ ಆಲ್ ಶುಗರ್ ಕೋಟೆಡ್ ವರ್ಡ್ಸ್. ಏನಂತಂದ್ರೆ ಒಂದು ವರ್ಡ್ ದಲ್ಲಿ ಏರೋಪೇರೆ ಆದ್ರೆ ಅದು ಮೀನಿಂಗೇ ಚೇಂಜ್ ಆಗ್ಬಿಡ್ತದೆ. ಬಟ್ ತುಂಬಾ ಏನಂತಂದ್ರೆ ಈಗ ಏನಂತಂದ್ರೆ ನಾವು 4th ಲಾರ್ಜೆಸ್ಟ್ ಆರ್ಮಿ, 4th ಲಾರ್ಜೆಸ್ಟ್ ಎಕನಾಮಿ ಇಟ್ಕೊಂಡು ಕೆಲವೊಂದು ವಿಷಯದಲ್ಲಿ ಎಲ್ಲಿ ಏನಂತಂದ್ರೆ ನೀವು ಲೀಡ್ ತಗೋಬೇಕು, ಎಲ್ಲಿ ನೀವು ನಿಮ್ದು ಸ್ಟ್ಯಾಂಡ್ ತೋರಿಸ್ಬೇಕು, ಅಲ್ಲಿ ಸೈಲೆಂಟ್ ಆಗಿರೋದು ಇಟ್ ಇಸ್ ಅ ಸೆಟ್ ಬ್ಯಾಕ್. ಏನಂತಂದ್ರೆ ವಾಟ್ ಎವರ್ ಇಟ್ ಈಸ್, ವೆದರ್ ಸಂಬಡಿ ಫೀಲ್ಸ್ ಏನಂತಂದ್ರೆ ಫಾರಿನ್ ರಿಲೇಷನ್ಸ್ ಹೇಳ್ತಲ್ಲ, ಹರಿತಕ್ಕಂತ ನದಿ ಇದ್ದಂಗ ಒಂದ್ಸಲ ಹೆಚ್ಚಿಗೆ ಇರ್ತದ, ಒಂದ್ಸಲ ಕಡಿಮೆ ಇರ್ತದೆ. ಸೊ ಯು ಹ್ಯಾವ್ ಟು ಶೋ ಯುವರ್ ಏನಪ್ಪಾ ಅಂದ್ರೆ ನಿಮ್ದು ಸ್ಟ್ಯಾಂಡ್ ಏನಿದೆ. ಒಂದ್ ವೇಳೆ ಇಸ್ರೇಲ್ ಜೊತೆ ಸ್ಟ್ಯಾಂಡ್ ತಗೋಬೇಕು ತಗೋರಿ, ಅದಾದ ನಂತರ ಇಸ್ರೇಲ್ ವಿರುದ್ಧ ಸ್ಟ್ಯಾಂಡ್ ತಗೋತೀರಿ ತಗೋರಿ. ಹಮಾಸ್ ಮೇಲೆ ಜನೋಸೈಡ್ ಆಯ್ತು, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತ ಈಸ್ ಅ ಕ್ರಿಮಿನಲ್ ಏನಂತಂದ್ರೆ ಯಾರ ನೇತನ್ಯಾಹು. ಸೊ ಆ ಟೈಪ್ ಏನಂತಂದ್ರೆ ಸೊ ಆಸ್ ಎ ಕಂಟ್ರಿ ಏನಪ್ಪಾ ಅಂದ್ರೆ ನಿಮ್ ಸ್ಟ್ಯಾಂಡ್ ಏನಿದೆ, ಸೊ ಯುವರ್ ಸ್ಟ್ಯಾಂಡ್ ಕ್ಯಾನ್ ವೇರಿ ಡಿಪೆಂಡಿಂಗ್ ಅಪಾನ್ ದ ಸಿಚುವೇಶನ್. ಬಟ್ ಸ್ಟ್ಯಾಂಡ್ ಏನು ತೋರಿಸ್ಲಾ ಇಲ್ಲ ಅಂದ್ರೆ ಏನಾಗ್ಬಿಡ್ತದ ಅಂತಂದ್ರೆ ಈಗ ಎಲ್ಲಿವರೆಗೆ ಬಂದಿದೆ ಅಂತಂದ್ರೆ ಟ್ರಂಪ್ ಹೇಳ್ತಾ ಇದ್ದಾನೆ, ಐ ಕ್ಯಾನ್ ಮೋದಿ ಇಸ್ ಅ ವೆರಿ ಗುಡ್ ಫ್ರೆಂಡ್ ಫೈನ್, ಹಿ ಲವ್ಸ್ ಮೀ, ಹಿ ವಾಂಟ್ಸ್ ಟು ಮೇಕ್ ಮೀ ಹ್ಯಾಪಿ, ಐ ಕ್ಯಾನ್ ಸ್ಪಾಯ್ಲ್ ಹಿಸ್ ಕರಿಯರ್ ಎನಿ ಟೈಮ್ ಅಂತ ಓಪನ್ ಆಗಿ ಹೇಳ್ತಿದ್ದಾನೆ. ಇಲ್ಲಿ ಕೆಲವೊಂದು ನಂಬಿಕೆನ ಕಡಿಮೆ ಇರ್ತಕ್ಕಂಥ ಶಕ್ತಿಶಾಲಿ ಇರ್ತಕ್ಕಂಥ ದೇಶಗಳು
ಅದು ಏನಪ್ಪ ಅಂದ್ರೆ ಅಮೆರಿಕಾಗ ಅವ್ರಿಗೆ ಏನು ಕಂಪ್ಯಾರಿಸನ್ ಇಲ್ಲ, ಬಟ್ ದೇ ಆರ್ ಗಿವನ್ ಅ ಶಟ್ ಅಪ್ ಕಾಲ್. ವೈ ಕಾಂಟ್ ಹಿ ಕ್ರಿಟಿಸೈಸ್? ಏನಂತಂದ್ರೆ ಒಬ್ಬ ಅಮೆರಿಕನ್ ರಾಷ್ಟ್ರಪತಿ ಎಷ್ಟು ಏನಪ್ಪ ಅಂದ್ರೆ ನಿಮ್ಮ ತಲೆ ಮೇಲೆ ಏನಪ್ಪ ಅಂದ್ರೆ ಇರ್ತಾರೆ. ಒಂದು ಸಲ ಅಲ್ಲ, 2 ಸಲ. ಐ ಹ್ಯಾವ್ ಆರ್ಗನೈಸ್ಡ್ ಸೀಸ್ ಫೈರ್. ಐ ಹ್ಯಾವ್ ಏನಪ್ಪ ಅಂದ್ರೆ 70 times he has said. ಅದಕ್ಕೆ ಭಾರತ ಉತ್ತರ ಕೊಟ್ಟಿದೆ ಅಲ್ವಾ ಸರ್? ಭಾರತ ಉತ್ತರ ಕೊಟ್ಟಿದೆ ಅದಕ್ಕೆ. ಏನಂತ ಕೊಟ್ಟಿದೆ? ಪಾಕಿಸ್ತಾನ ಮತ್ತು ಭಾರತದ ನಡುವೆ ಈ ಆಪರೇಷನ್ ಸಿಂಧೂರ್ ಆದಾಗ ಅಮೆರಿಕ ಮಧ್ಯಪ್ರವೇಶ ಮಾಡಿ ನಾನು ಯುದ್ಧವನ್ನು ನಿಲ್ಲಿಸಿದ್ದೇನೆ ಅಂತ ಟ್ರಂಪ್ ಹೇಳಿದಾಗ ಸ್ವತಃ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ಆ ರೀತಿ ಯಾವುದದ್ದು ಇಲ್ಲ, ಸ್ವತಃ ಪಾಕಿಸ್ತಾನವೇ ಕದನ ವಿರಾಮದ ಕೇಳ್ಕೊಂಡು ಬಂದಿದ್ದು ಅಂತ ಸ್ವತಃ ಪ್ರಧಾನಿಗಳೇ ಹೇಳಿದ್ದಾರೆ ಅದ್ರ ಬಗ್ಗೆ. ಅದು ನೋಡ್ರಿ, he has told 50 to 60 times. ನಿಮ್ದು ಏನಪ್ಪ ಅಂದ್ರೆ ಒಂದು ಸಲ ಹೇಳಿದ್ರಲ್ಲ, ಇದು ಏನಪ್ಪ ಅಂದ್ರೆ ಇದು ಬಿಟ್ವೀನ್ ಕಾಶ್ಮೀರ್, ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ, ಇಟ್ ಇಸ್ ಬೈಲಾಟ್ರಲ್. ಅವ್ರು ಏನಪ್ಪ ಅಂದ್ರೆ ಈಸ್ ಟ್ರೈಂಗ್ ಟು ಎಂಟರ್ ಇಂಟು ಇಟ್ ಏನಪ್ಪ ಅಂತಂದ್ರೆ ಇಂಟು ದಿಸ್ ಕಾನ್ಫ್ಲಿಕ್ಟ್. ವಿ ಶುಡ್ ನಾಟ್ ಅಲೌ. ಏನಪ್ಪ ಜಿನೆವಾ ಕನ್ವೆನ್ಷನ್ಸ್ ಪ್ರಕಾರ, ಇದು ಸಾರಿ ಶಿಮ್ಲಾ ಅಗ್ರಿಮೆಂಟ್ ಪ್ರಕಾರ ಪಾಕಿಸ್ತಾನ ನಮ್ಮ ನಡುವೆ ಇಟ್ ಇಸ್ ಅ ಬೈಲಾಟ್ರಲ್, ಇಟ್ ಇಸ್ ನಾಟ್ ಅ ಮಲ್ಟಿಲಾಟ್ರಲ್. ಯಾವ ಬೇರೆ ದೇಶಗಳು ಇದ್ರ ಬಗ್ಗೆ ಕಮೆಂಟ್ ಮಾಡೋದ ಅವಶ್ಯಕತೆ ಇಲ್ಲ. ನಾವು ಯುದ್ಧ ಮಾಡ್ಬೇಕಂತ ಯಾವಾಗ ನಮ್ಮ ಮನಸ್ಸತ್ತದ ನಾವು ಮಾಡ್ತೀವಿ, ಸೀಸ್ ಫೈರ್ ಯಾವಾಗ ಮನ್ಸ್ ಮಾಡ್ಬೇಕಂತ ನಮ್ಗೆ ಮನಸ್ಸತ್ತದ ನಾವು ಮಾಡ್ತೀವಿ. ವೈ ಹಿ ಪೋಕ್ಸ್ ಇಸ್ ನೋಸ್. ಆಮೇಲೆ ಇನ್ನೊಂದು ಏನಂತಂದ್ರೆ ಟ್ರೆಡಿಷನಲಿ ಒಂದು ಸಾರ್ಕ್ ಮೀಟ್ ಅಂತ ಆಗ್ತಿತ್ತು. ಎಂದ್ರೆ ಸೌತ್ ಏಷ್ಯನ್ ಇದೆಲ್ಲ ಏನಂತಂದ್ರೆ ಬಾಂಗ್ಲಾದೇಶ, ಪಾಕಿಸ್ತಾನ, ಚೈನಾ ಬಿಟ್ಟ ನಂತರ ಎಲ್ಲ ನೇಬರಿಂಗ್ ಏನಪ್ಪ ಅಂದ್ರೆ ಇದು ಕ್ರಮೇಣವಾಗಿ ಇದು ಬಂದ್ ಆಗ್ತಾ ಹೋಗ್ಬಿಟ್ಟಿತ್ತು. ಅಂದ್ರೆ ಈಗ ಏನಂತಂದ್ರೆ ಒಂದು ಸಲ ಪಾಕಿಸ್ತಾನ ಹೋಸ್ಟ್ ಮಾಡ್ಬೇಕಾಗಿತ್ತು, ಅಲ್ಲಿ ಇಂಡಿಯನ್ ಪ್ರೈಮ್ ಮಿನಿಸ್ಟರ್ ಹೋಗ್ಲಿಕ್ಕೆ ಏನಪ್ಪಾ ಅಂದ್ರೆ ಮನಸ್ಸು ಬರ್ಲಿಲ್ಲ ಏನೋ, ಬಟ್ ಅದು ಈಗ ಆಗ್ತಾನೆ ಇಲ್ಲ. ಅಟ್ಲೀಸ್ಟ್ ಆ ಒಂದು ಏನಪ್ಪಾ ಅಂದ್ರೆ ಸಾರ್ಕ್ ಸಮ್ಮೇಳನ ಇದರಲ್ಲಿ ನೇಪಾಳ ಆಗ್ಲಿ, ಬಾಂಗ್ಲಾದೇಶ ಆಗ್ಲಿ, ಶ್ರೀಲಂಕಾ ಆಗ್ಲಿ, ಎಲ್ಲರೂ ಒಂದು ತಲೆ ಕೂಡ್ತಕ್ಕಂಥದ್ದು ಒಂದು ಆರ್ಗನೈಸೇಷನ್ ಏನಿತ್ತಲ್ಲ, ಅದನ್ನು ಕೂಡ ರಿಲೆವೆನ್ಸ್ ಕಳ್ಕೊಂಡ್ಬಿಟ್ಟಿದೆ. ಈಗ ನಮ್ಮ ದೇಶದಲ್ಲಿ ಏನಪ್ಪಾ ಅಂತಂದ್ರೆ ನಮ್ ದೇಶದ ಏನಪ್ಪಾ ಅಂದ್ರೆ ವಿ ಆರ್ ನಾಟ್ ಫ್ರೆಂಡ್ಸ್ ಟು ಎನಿಬಡಿ. ಯಾಕಂದ್ರೆ ಆಪರೇಷನ್ ಸಿಂಧೂರ್ ಆದಾಗ ಪಾಕಿಸ್ತಾನ್ಗೆ ಸಪೋರ್ಟ್ ಟರ್ಕಿಯಿಂದ ಬಂತು, ಚೈನಾದಿಂದ ಬಂತು, ಇಂಡಿಯಾಗೆ ಸಪೋರ್ಟ್ ಬರ್ಲಿಲ್ಲ. ನಾವೆಲ್ಲ ಸಪೋರ್ಟ್ ತಗೊಳಕ್ಕೆ ವಿದೇಶಗಳಲ್ಲಿ ಬೇರೆ ಬೇರೆ ದೇಶಗಳೆಲ್ಲ ಸಪೋರ್ಟ್ ಮಾಡ್ತಲ್ಲ ಸರ್. ಯಾರು ಸಪೋರ್ಟ್ ಮಾಡಿತು? ಇಸ್ರೇಲ್ ಒಂದೇ ಸಪೋರ್ಟ್ ಮಾಡಿತು. ಇಸ್ರೇಲ್ ಒಂದೇ ಸಪೋರ್ಟ್ ಮಾಡಿ ಆಪರೇಷನ್, ಯಾವ ದೇಶ ಸಪೋರ್ಟ್ ಮಾಡ್ಲಿಲ್ಲ. ಆ ಸಪೋರ್ಟ್ ತಗೋಬೇಕಂತ ಫರ್ದರ್ ಗವರ್ಮೆಂಟ್ ಡೆಲಿಗೇಷನ್ ಬರ್ತೀನಿ ಪ್ಲೀಸ್. ಇಷ್ಟೊಂದು ಸಾರ್ಕ್ ಅಂತ ಇಡೀ ನಮ್ಮ ಕರ್ನಾಟಕದಲ್ಲಿ 1984 ರಾಮಕೃಷ್ಣ ಹೇಳಿದ ಸಾರ್ಕ್ ಸಮಿಟ್ ಬೆಂಗಳೂರು ವಿಧಾನಸೌಧದಲ್ಲೇ ನಡೀತು. ಇವಾಗ ಸಾರ್ಕ್ ಕಂಟ್ರೀಸ್ ಅನ್ನೋದು ಒಳ್ಳೆ ಸುತ್ತಲೂ ನಮಗೆ ಶಾರ್ಕ್ ಆಗಿದ್ದಾರೆ. ಆಯ್ತಾ? ಇವತ್ತು ಯಾರು ನಮ್ಮ ಇವಾಗ ಸೋನಿಯಾ ಗಾಂಧಿ ಇರಲಿ, ಯಾರ್ಯಾರು ಅಬ್ಜೆಕ್ಟ್ ಮಾಡ್ತಾ ಇದ್ದಾರೆ, ಅವರು 2004ರಿಂದ 2014 ತನಕ ಇದೇ ಅಮೆರಿಕಾಗೆ ನಮ್ಮ ಮೋದಿ ಅವರಿಗೆ ವೀಸಾ ಕೊಡ್ಕೊಡುದು ಇಂಥ ಎಲ್ಲ ಅಡ್ಡ ಹಾಕ್ದವ್ರಿದ್ದಾರೆ. ಇವತ್ತು ಅಮೆರಿಕಾನವರು ಇವಾಗ ಅದೇ ವಿಶ್ವಗುರು, ಅವರು ವಿಶ್ವಗುರು ಆಗ್ಬೇಕು ಅಂತ ಆಸೆ ಇದೆ, ಇವ್ರಿಗೂ ವಿಶ್ವಗುರು ಆಗ್ಬೇಕು ಅಂತ ಆಸೆ ಇದೆ. ಇದೇ 2014ರಿಂದ ಇವಾಗ ಅಮೆರಿಕ ಇವಾಗ ನರೇಂದ್ರ ಮೋದಿ ಅವ್ರನ್ನ ಕರೆದೇ ಇಲ್ವಾ ನೋಡ್ರಿ. ಅಮೆರಿಕ ಜೊತೆನೂ ನಮಗೆ ಒಳ್ಳೆ ಸಂಬಂಧ ಇದೆ, ಇಸ್ರೇಲ್ ಜೊತೆನೂ ಇದೆ, ಇರಾನ್ ಜೊತೆನೂ ಇದೆ. ಏನೋ ಒಂದು ಕಾರಣಾಂತರ ಇವರು ಹೇಳ್ದಂಗೆ ಡೂಯಿಂಗ್ ನಥಿಂಗ್ ಈಸ್ ಆಲ್ಸೋ ಸಮ್ಟೈಮ್ಸ್ ಎ ಸ್ಟ್ರಾಟಜಿ. ಒಂದು ಈ ನೀತಿಯಿಂದ ಬಂದಾಗ ತಿಳ್ಕೋಬೇಕು, ಮೌನೇನ ಕಲಹಂ ನಾಸ್ತಿ ಅಂದ್ರೆ ಬೇರೆಯವರೆಲ್ಲ ಜಗಳಾಡ್ತಾ ಇದ್ದಾಗ ಏನೋ ತೀಟೆ ಮಾಡಕ್ ಹೋಗಿ ನಮ್ಮ ಮೇಲೆ ನಾವೇನಾದ್ರು ಒಂದು ಅಪಾರವಾಗಿ ಬೇಡದ್ದು ಎಳ್ಕೊಳ್ತೀವಿ ಅಂತ ಕಾರಣಾಂತರ ಇರ್ಬೋದು. ಇನ್ನು 2-3 ದಿವಸದಲ್ಲಿ ನಮ್ಮ ಆಕ್ಷನ್ನು ರಿಯಾಕ್ಷನ್ನು ನಾ ಖಂಡಿತ ನನಗೊಂದು ಭರವಸೆ ಇದೆ, ನಮ್ಮ ಮೋದಿಯವರು ಅಂತ ಇದ್ರ ಬಗ್ಗೆ ಸುಮ್ಮನೆ ಇರಲ್ಲ, ಸ್ಟ್ರೈಟ್ ಆಕ್ಷನ್ ತಗೊಳ್ತಾರೆ. ಸಿಂಪತಿ ಮನುಷ್ಯ ಅಲ್ಲ, ಅವರು ಎಂಪತಿ ಮನುಷ್ಯ ಅಂತ ನನಗೊಂದು ಭರವಸೆ ಇದೆ ಅಂತ ನಾ ಹೇಳ್ತೀನಿ. ಎಸ್ ಸರ್. ಅರವಿಂದ್ ಅವರೇ, ಕಾಂಗ್ರೆಸ್ನಿಂದ ಓಲೈಕೆ ರಾಜಕಾರಣ ಅಂತ ಚರ್ಚೆ ಆಗ್ತಾ ಇದೆ, ನಿಜಾನ ಇದು? ಪ್ಯಾಲೆಸ್ತೇನ್ ಆದಾಗಲೂ ಕೂಡ ಅಂತ ಚರ್ಚೆ ಆಯಿತು, ಇವತ್ತು ಇರಾನ್ ವಿಚಾರಕ್ಕೆ ಬಂದಾಗಲೂ ಅಂತ ಚರ್ಚೆ. ವಿ ಶುಡ್ ರೈಸ್ ಅಬೌವ್ ದೀಸ್ ಥಿಂಗ್ಸ್. ಸಿ, ನಾನು ನಮ್ಮ ಸರ್ಕಾರದ ನಿಲುವು ಬಗ್ಗೆ ಒಂದಿಷ್ಟು ಖಂಡನೆ ನನಗಿದೆ, ಆದರೆ ಐ ಡೋಂಟ್ ಪರ್ಚೇಸ್ ವಾಟ್ ಕಾಂಗ್ರೆಸ್ ಇಸ್ ಟೆಲ್ಲಿಂಗ್. ಕಾಂಗ್ರೆಸ್ ಇಸ್ ನಾಟ್ ಕನ್ವಿನ್ಸಿಂಗ್ its own government to the extent that it has to act. It is trying to appease. ಹಾಗಾಗಿದ್ರೆ ಬಾಂಗ್ಲಾದಲ್ಲಿ ಆದಾಗ ಯಾಕೆ ಮಾತಾಡಲ್ಲ ಇದೇ ಕಾಂಗ್ರೆಸ್ನವರು? ಅದೇ ಹೇಳ್ತಾ ಇದ್ದೀನಿ. ಸೊ ಐ ಆಮ್ ನಾಟ್ ಸಿ ನಮ್ಮ ದೇಶದ ಒಂದಿಷ್ಟು ವಿಚಾರದಲ್ಲಿ ನನಗೊಂದಿಷ್ಟು ಆಕ್ಷೇಪ ಇದೆ. ಹಾಗಂತ ಹೇಳ್ಬಿಟ್ಟು ಈ ಕಾಂಗ್ರೆಸ್ನವರು ಹೇಳಿದ್ದು ಎಲ್ಲನೂ ನಾನು ಪರ್ಚೇಸ್ ಮಾಡ್ತೀನಿ ಅನ್ನೋದಕ್ಕೆ ನಾನು ಹೇಳ್ತಾ ಇರೋದು. ಸಿ, ಯಾರೇ ತಪ್ಪು ಮಾಡಲಿ, ಯಾರೇ ಅದನ್ನ ಅಪೂರ್ಣವಾಗಿ ಹೇಳುವಂತ ಇಲ್ಲ ಸ್ಟ್ರಾಟಜಿಕಲಿ ಒಂದಿಷ್ಟು ಟ್ವಿಸ್ಟ್ ಮಾಡಿ ಹೇಳುವಂತ ಕೆಲಸಗಳು ಮಾಡಿದಾಗ ವಿ ಶುಡ್ ಬಿ ಸ್ಟ್ರೇಟ್ ಫಾರ್ವರ್ಡ್ ಇನ್
ನೇಮಿಂಗ್ ದಮ್ ಅಂಡ್ ಶೇಮಿಂಗ್ ದಮ್. ನಾನು ನೇರವಾಗಿ ಹೇಳಿದೆ, ಪ್ರಿಯಾಂಕಾ ಖರ್ಗೆ ಅವರು ಯಾವ ರೀತಿ ಮಾತಾಡಬೇಕಿತ್ತು ಆ ರೀತಿ ಮಾತಾಡಲಿಲ್ಲ. ಸಿ ಟಿ ರವಿ ಕೂಡ ಐ ಆಮ್ ನಾಟ್ ವೆರಿ ಸ್ಯಾಟಿಸ್ಫೈಡ್ ದ ವೇ ಹಿ ಸ್ಪೋಕ್ ಟು ದ ಕಂಪೇರ್ ಟು ದ ಹಿಸ್ ಮೆಚ್ಯೂರಿಟಿ. ಯಾರೋ ಬೀದಿಯಲ್ಲಿ ನಿಂತ್ಕೊಂಡವ್ರು ಹಂಗೆ ಮಾತಾಡಿದ್ರೆ ಓಕೆ, ಸುಮ್ಮನೆ ಅಲ್ಲಿ ಬಿಜೆಪಿ ಐಕನ್ ಹಾಕೊಂಬಿಟ್ಟು ಮಾತಾಡಿದ್ರೆ ಅದೊಂದು ಆಗ್ಬಿಡುತ್ತೆ ಅನ್ನೋದು ಇಟ್ ಇಸ್ ಆಲ್ ಇಮ್ಮೆಚ್ಯೂರಿಟಿ. ಹಾಗಿರಬಾರ್ದು. ಒಂದು. ಎರಡನೇದು, ಇವತ್ತು ನಾವು ಬೇರೆ ಎಲ್ಲ ಕಡೆನೂ ಆ ರೀತಿಯ ಒಂದು ನಮ್ಮ ನ್ಯೂಟ್ರಾಲಿಟಿಯಿಂದ ವಿ ಆರ್ ಲೂಸಿಂಗ್ ದಟ್ ಸ್ಟ್ರಾಟಜಿಕಲ್ ಅಡ್ವಾಂಟೇಜ್ ದಟ್ ವಿ ಹ್ಯಾಡ್. ನ್ಯೂಟ್ರಾಲಿಟಿ ಓಕೆ, ನನ್ನೊಂದು ಸ್ವಲ್ಪ ಹೇಳ್ಬಿಡ್ತೀನಿ. ಉಕ್ರೇನ್ ರಷ್ಯಾ ಯುದ್ಧ ಆದಾಗ ಉಕ್ರೇನ್ನ ಅಧ್ಯಕ್ಷರು ಬಂದು ಹೇಳಿದರು, ಭಾರತಕ್ಕೆ ಇದನ್ನು ತಡೆಯುವಂತ ಶಕ್ತಿ ಸಾಮರ್ಥ್ಯ ಇದೆ, ನರೇಂದ್ರ ಮೋದಿ ಭಾಗವಹಿಸಬೇಕು ಇದರಲ್ಲಿ ಅಂತ. ಜಗತ್ತಿನ ಬೇರೆ ಬೇರೆ ದೇಶಗಳಲ್ಲಿ ಇಂತಹ ಪರಿಸ್ಥಿತಿಗಳು ನಿರ್ಮಾಣ ಆದಾಗ ಈ ಯುದ್ಧಗಳನ್ನು ತಡೆಯುವಂತ ಶಕ್ತಿ ಸಾಮರ್ಥ್ಯ ಭಾರತದ ನಾಯಕತ್ವಕ್ಕಿದೆ ಅಂತ ಹೇಳ್ತಾರೆ. ಅದನ್ನು ಒಪ್ಪಲ್ವಾ ನೀವು? ಹಾಗಿದ್ರೆ 100% ಒಪ್ತೀನಿ. ಓಕೆ, ಆ ಶಕ್ತಿ ಇದ್ರೂ ಕೂಡ ಅದನ್ನು ಯಾಕೆ ಪ್ರಯೋಗಿಸಲಿಲ್ಲ ಅಂತ ನನ್ನ ಪ್ರಶ್ನೆ. Okay. See, I am very clear that India has a weight, but it should have punched at least equal or more than its weight when it is really matters. ಅರ್ಥ ಆಯ್ತಲ್ವಾ? ಯಾವಾಗ ರಷ್ಯಾ ಮತ್ತು ಯುಕ್ರೇನ್ ಅಲ್ಲೇ ನಿಲ್ಸಕ್ಕಾಗತ್ತೆ ಅಂತಂದಾಗ ನಾವು ಮಾಲ್ದೀವ್ಸ್ ಅಲ್ಲಿ ಯಾಕೆ ಸೋಲ್ತಾ ಇದೀವಿ, ಶ್ರೀಲಂಕಾಲಿ ಯಾಕೆ, ಬ್ರಿಕ್ಸ್ ಅಲ್ಲಿ ನಮ್ಮ ನಿಲುವು ಕಡಿಮೆ ಆಗಿದೆ, SCO ಇಂದ ಅಂತೂ ನಾವು ಒಂದು ಬದಿಗೆ ಆಗೋಗ್ಬಿಟ್ಟಿದೀವಿ. ಮಲ್ಟಿಲ್ಯಾಟರಲ್ ಫೋರಮ್ಸ್ ಅಲ್ಲಿ ಎಲ್ಲಿ ಅಂತ. ಬಟ್ ಅಟ್ ದ ಸೇಮ್ ಟೈಮ್ ನಾವು ಜಗತ್ತಿನ ಬೇರೆ ಕಡೆನೂ ಯೋಚನೆ ಮಾಡಬೇಕಾಗುತ್ತೆ. ಈಗ ಅತಿ ಅತ್ಯುನ್ನತ ರಾಷ್ಟ್ರ ಇದ್ದವರೇ ರೂಲ್ಸ್ ಅನ್ನು ಫಾಲೋ ಮಾಡ್ತಾ ಇಲ್ಲ ಅಮೆರಿಕ ಅವರು. ಅಂದ್ರೆ ನಾನು ಏನು ಹೇಳ್ತಾ ಇದ್ದೀನಿ, ಇವತ್ತಿಗೆ ಜಿಸ್ಕೆ ಹಾತ್ ಮೇ ದಂಡ ಉಸಿ ಕಿ ಭಯಸ್ ಅನ್ನೋಂಗ ಆಗ್ಬಿಟ್ಟಿದೆ. ಮೊದಲೇ ಆಗಿತ್ತು 40 ವರ್ಷ ಮೊದಲು ಯಾವ ರೀತಿ ಇತ್ತು ಅಂದ್ರೆ, ದ ಮೋಸ್ಟ್ ಪವರ್ಫುಲ್ ನೇಷನ್ಸ್ ವಾಂಟೆಡ್ ಆರ್ಗನೈಸ್ಡ್ ಸಿಸ್ಟಮ್ ಅಂಡ್ ಅ ಸಿಸ್ಟಮ್ಯಾಟಿಕ್ ಡೆವಲಪ್ಮೆಂಟ್ ಆಕ್ಟಿವಿಟಿ ಆದಾಗ ಗ್ಲೋಬಲ್ ಟ್ರೇಡ್ ಜಾಸ್ತಿ ಆಗುತ್ತೆ, ಗ್ಲೋಬಲ್ ಜಸ್ಟಿಸ್ ಜಾಸ್ತಿ ಆಗುತ್ತೆ. ನಾವು ಆರ್ಡರ್ ತರಬೇಕು ಅಂತ, ಆರ್ಡರ್ ಬೇಸ್ಡ್ ಸೊಸೈಟಿ ಬೇಕು, ಆರ್ಡರ್ ಬೇಸ್ಡ್ ಮಲ್ಟಿಲ್ಯಾಟರಲ್ ಫೋರಮ್ಸ್ ಬೇಕು ಅನ್ನೋದಿತ್ತು. WTO ಇತ್ತು, WHO ಇತ್ತು, ಯುನೈಟೆಡ್ ನೇಷನ್ಸ್ ಇತ್ತು. ಇವತ್ತು ಈ ಯುನೈಟೆಡ್ ನೇಷನ್ಸ್ ಎಲ್ಲಿದೆ? ವಾರ್ ಬಂದ ತಕ್ಷಣ ಯುನೈಟೆಡ್ ನೇಷನ್ಸ್ ಪಿಕ್ಚರ್ ಆಗ್ತಾ ಇದ್ರು ಹಿಂದೆ, ಯಾಕಂದ್ರೆ ದೇವೇರ್ ಅಲ್ಲಿ ಹೋಗಿ ಡಿಸಿಷನ್ ಆಗ್ತಾ ಇತ್ತು. ಇವತ್ತಿಗೆ ಹಾಗಲ್ಲ, ಒಂದೇ ಒಂದು ದೇಶ ಇಲ್ಲ 2 ದೇಶ ಕುತ್ಕೊಂಡು ಡಿಸೈಡ್ ಮಾಡ್ಬಿಡ್ತಾರೆ ಏನ್ ಮಾಡ್ಬೇಕು ಅಂತ. ನಾನು ಹೇಳ್ತಾ ಇರೋದು ಈ ರೀತಿ ಅಟ್ಯಾಕ್ ಮಾಡೋದ್ರ ಬಗ್ಗೆನೇ ಪ್ರಶ್ನೆ ಮಾಡಬೇಕು. ಬಟ್ ದಟ್ ಡಸಂಟ್ ಮೀನ್ ದಟ್ ವಿ ಆರ್ ಕ್ವಶನಿಂಗ್ ಅಮೆರಿಕಾ ಆರ್ ಇಸ್ರೇಲ್. ಬಟ್ ದ ವೇ ದಟ್ ಇಸ್ ಬಿನ್ ಟೇಕನ್, ನೋಡಿ ಇರಾಕ್ ಮೇಲೆ ವಾರ್ ಆಯ್ತು, ನಾವು ಇದನ್ನ ಚರ್ಚೆ ಮಾಡಬೇಕು. ಇರಾಕ್ ಮೇಲೆ ವಾರ್ ಆದಾಗ ಸೆಕ್ಯೂರಿಟಿ ಕೌನ್ಸಿಲ್ ಅಲ್ಲಿ ಡಿಸಿಷನ್ ಆಗ್ಬಿಟ್ಟು ಎಸ್ ಅಮೆರಿಕಾ ವಿಲ್ ಲೀಡ್ ಅಂಡ್ ದ ವಾರ್ ವಿಲ್ ಹ್ಯಾಪನ್ ಅಂತ ಡಿಸಿಷನ್ ಆಯ್ತು. ದೆನ್ ಅಮೆರಿಕಾ ವೆಂಟ್, ದೇರ್ ಇಸ್ ಅ ಮಲ್ಟಿಲ್ಯಾಟರಲ್ ಫೋರಮ್ ವೇರ್ ಡಿಸ್ಕಷನ್ ಹ್ಯಾಪನ್, ಡೆಲಿಬ್ರೇಷನ್ ಹ್ಯಾಪನ್, ಅಂಡ್ ದೆನ್ action was taken after prolonged discussions. Of course there was flaw in that. ಆಗಬಾರ್ದಿತ್ತು, ಆಯ್ತು, ಯಾವ ರೀತಿ ಆಗಬೇಕಿತ್ತು, ತಪ್ಪಾಯ್ತು, ಅದೆಲ್ಲ ದಟ್ಸ್ ಓಕೆ. ಬಟ್ ದೇರ್ ವಾಸ್ ಅ ಮಲ್ಟಿಲ್ಯಾಟರಲ್ ಫೋರಮ್, ದೇರ್ ವಾಸ್ ಅ ಡಿಸಿಷನ್, ಅದಕ್ಕೊಂದು ಗೌರವ ಆಯ್ತು. ಇವತ್ತಿಗೆ ಯುನೈಟೆಡ್ ನೇಷನ್ಸ್ ಒಂದಾದ್ರೂ ಹೇಳಿಕೆ ಬಂದಿದ್ಯಾ? ಹಾಗಾಗಿ ಇಂಡಿಯಾ ಆಲ್ಸೋ ರಿಸರ್ವ್ಸ್ ಇಟ್ಸ್ ಥಿಂಗ್ ಟು ಬಿಕಮ್ ನ್ಯೂಟ್ರಲ್ ಸ್ಟ್ರಾಟಜಿಕಲಿ, ಬಟ್ ದಟ್ ಡಸಂಟ್ ಮೀನ್ ದಟ್ ಇಟ್ ಶುಡ್ ಬಿ ಅಪ್ರಿಷಿಯೇಟೆಡ್ ಹೋಲ್ ಹಾರ್ಟೆಡ್ಲಿ. ದೇ ಹ್ಯಾವ್ ಟು ಟೇಕ್ ಡಿಸಿಷನ್ಸ್ ಅಂಡ್ ದೇ ಹ್ಯಾವ್ ಟು ಬಿ ಬೆಟರ್ ಆಫ್ ದ್ಯಾನ್ ವಾಟ್ ದೇ ಆರ್. ಐ ಆಮ್ ನಾಟ್ ಟೆಲ್ಲಿಂಗ್ ದೇ ಆರ್ ರಾಂಗ್, ದೇ ಹ್ಯಾವ್ ಟು ಬಿ ಬೆಟರ್ ಆಫ್. ಇದನ್ನ ಹೇಳ್ಬೇಕೆ ಹೊರತು ನಾವು ಕಾಂಗ್ರೆಸ್ ಬಿಜೆಪಿ ಪರವಾಗಿ ಏನು ಮಾತಾಡುವಂತ ಶೈಲಿಯನ್ನು ತಂದಿದ್ದೀವಲ್ಲ ಅದನ್ನ ಕಿತ್ತಾಕ್ಬೇಕು. ಸರ್, ನಾನು ಯಾವುದು ಪಕ್ಷದ ಬಗ್ಗೆ ಅವರಿಗೆ ಸಿಂಪತಿ ಇದ್ದವರು ಅದ್ರ ಬಗ್ಗೆ ಮಾತಾಡಕ್ ಹೋಗಲ್ಲ. ಕಳೆದ 1 ತಿಂಗಳಿಂದ ವರ್ಲ್ಡ್ ಎಕನಾಮಿಕ್ ಫೋರಮ್ ಆಗಿದೆ. ಆವಾಗ ಇದ್ರ ಬಗ್ಗೆ ಹೇಗಿಂದ ಕ್ರೂಡ್ ಬಗ್ಗೆ ಇದ್ದ ಗಲಾಟೆ ಬಗ್ಗೆ, ಯುದ್ಧದ ಬಗ್ಗೆ, ಹೆಂಗೆ ಎಕಾನಮಿ ಅಂತ ವರ್ಲ್ಡ್ ಎಕನಾಮಿಕ್ ಫೋರಮ್ ಅಲ್ಲಿ ಎಂಟೈರ್ ಯುರೋಪ್ ಹೇಳಿದ್ದಾರೆ, ಭಾರತ, ಇಂಡಿಯಾ is the only destination for investment. We look forward for lot of cooperation and investments ಅಂತ ಅವ್ರು ಹೇಳಿದ್ದಾರೆ. ಆದ್ರಿಂದ ಈ ಸಣ್ಣ ಪುಟ್ಟದಕ್ಕೆಲ್ಲ ನಮ್ಮ ಭಾರತ ಭಯ ಪಡಬೇಕಾದಿಲ್ಲ. ಅವ್ರ ಅಕಸ್ಮಾತ್ ಸಂತಾಪ ಹೇಳಲಿಲ್ಲ ಅಂತ ಹೇಳಿದ್ರೆ ಏನು ಅದಕ್ಕೆ ನುಕ್ಸಾನ ಇಲ್ಲ. ಇವ್ರಿಗೇನೋ ಒಂದು ಅಪೋಸಿಷನ್ ಅಂತ ಒಂದು ಅಲಿಗೇಷನ್ ಮಾಡಬೇಕು, ನಡೆಸ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೂ ಕೂಡ ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ನಮಸ್ಕಾರ. ಎಸ್, ವೆಂಕಟೇಶ್ ನಾಯ್ಕ ಅವರು ನಿಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ. ಇಂಥದ್ದೊಂದು ಬೆಳವಣಿಗೆ ಮಧ್ಯಪ್ರಾಚ್ಯದಲ್ಲಿ ಆಗ್ತಾ ಇದೆ. ಆ ಮಧ್ಯಪ್ರಾಚ್ಯದ ಬೆಳವಣಿಗೆಗಳನ್ನು ಇಟ್ಟುಕೊಂಡು ರಾಷ್ಟ್ರದಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆ, ಪ್ರಧಾನಿ ನರೇಂದ್ರ ಮೋದಿ ಈ ವಿಚಾರದ ಬಗ್ಗೆ ಏನಾದರೂ ಮೌನ ಮುರಿತಾರಾ? ಭಾರತ ಸರ್ಕಾರ ಯಾವ ನಿರ್ಣಯವನ್ನು ಈ ವಿಚಾರದಲ್ಲಿ ತೆಗೆದುಕೊಳ್ಳುತ್ತೆ? ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಜಿ ಸಂವಾದವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.